पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे माताय पिताय उदस्तनया विभूति सर्वं यते वरीयवेन वधन्वयानाम् आद्यस्य न गुणैर्वगुणाभि श्रीरामत्तदङ्करि प्रणमामि युगलं नमामि श्रीशैलेशदयाभात्रमिभक्त्यादिगुणार्णवं यतेन्द्रप्रवणं वन्दे रम्यजामादनं मुनिं लक्ष्मीनाथसमारम्भनादयामनुमध्यमा अश्वदाचार्यपर्यन्तं वन्दे गुरुपरम्परा बा स्वामी गजमुखने बा स्वामी गजमुखने देव बा स्वामी गजमुखने नीने गति जल्पु नल्बिदेने बा स्वामी गजमुखने मोदक प्रियकरा मुद्दु श्री गणप मोदक प्रियಕರ ಮುದ್ದು ಶ್ರೀ ಗಣಪ ಮುದವ ನೀಡಿ ಸಲಹೋ ಜ್ಞಾನಾನಂದ ಚಿಂಬಜನೆ ಸ್ವಾಮಿ ಜ್ಞಾನಾನಂದ ಚಿಂಬಜನೆ ಜ್ಯೋತಿ ಸ್ವರೂಪನೆ ಪ್ರಣವಾಕಾರನೆ ಜ್ಯೋತಿ ಸ್ವರೂಪನೆ ಪ್ರಣವಾ ಕಾರನೆ ಬಾ ಸ್ವಾಮಿ ಗಜಮುಖನೆ ದೇವ ಬಾ ಸ್ವಾಮಿ ಗಜಮುಖನೆ. ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞಭನೀರಾಗಿರ್ತಕ್ಕಂಥ ಅವರು ಮನುಷ್ಯರು ಮೋಕ್ಷ ಸಂಪಾದನೆಗೋಸ್ಕರವಾಗಿ ವ್ರತ ಕೃತು ಜಪ ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿ ಮೋಕ್ಷವನ್ನು ಪಡೆಯುತ್ತಾನೆ. ಈ ಕಲಿಯುಗದಲ್ಲಿ ಸುಲಭವಾಗಿ ನಮಗೆ ದೊರೆತಿರತಕ್ಕಂಥ ಮಾರ್ಗಗಳು ಎಂದರೆ ಭಕ್ತಿ, ವ್ರತಾಚರಣೆ. ಕಲಿಯುಗದ ಜನರಿಗೆ ಮುಕ್ತಿ ಪಥವನ್ನ ಉಂಟು ಮಾಡಲು ಸುಗವಾಗಿ ಹರಿಹರ ಸುತನಾಗಿ ಅವತರಿಸಿದ ಅಯ್ಯಪ್ಪ ತನ್ನ ಭಕ್ತರಿಗೆಲ್ಲ ಒಂದು ನೇಮ ನೀತಿ ಆಚರಣೆಯನ್ನಿಟ್ಟು ವ್ರತಾಚರಣೆ ಎಂದು ಮಾಡಿದ್ದಾನೆ. ಆ ವ್ರತಾಚರಣೆಯನ್ನು ಮಾಡಿದವರಿಗೆ ಸಕಲ ವಿಧವಾದ ಸುಖ ಸಂಪದವನ್ನು ನಿತ್ತು ಸಲಹುವ ಮಹಾನುಭಾವನಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ. ಅಂದ ಮೇಲೆ ಆ ಅಯ್ಯಪ್ಪ ಸ್ವಾಮಿಯವರ ಕಥಾಭಾಗವನ್ನ ನಾವು ಹೇಳಿ ಕೇಳಿದ ಜನಗಳಿಗೂ ಹೇಳಿದವರಿಗೂ ಸಮಸ್ತರಿಗೂ ಆ ಪರಮಾತ್ಮ ಸ್ವಾಮಿ ಅಯ್ಯಪ್ಪನು ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಕಥಾಪ್ರಾರಂಭವನ್ನು ಮಾಡುತ್ತಿದ್ದೇವೆ. ಮೆರವಪುರದೊಳಗೆ ಪಿರಿಯವನೆನಿಸಿದ ಪರಮ ಪುರುಷ ಹರಿಹರ ಸುತ ಚರಿತ ಪಾಡಿಪೊಗಳಲ್ ಅತಿಮೋದವೆನಿಪುದು ಪಾಡಿಪೊಗಳಲ್ ಅತಿಮೋದವೆನಿಪುದು ಸುರುಚಿರ ಭಾಗ್ಯ ಸುಸಾಧಕವೋ ರಾಮ ಲೋಕದಲ್ಲಿ ಯುಗ ಯುಗಾಂತರಗಳಲ್ಲಿಯೂ ಬಂದಿರತಕ್ಕಂಥ ಕಲಹ ದೇವತೆಗಳಿಗೂ ದೈತ್ಯರಿಗೂ. ದೈತ್ಯರಲ್ಲಿ ಮಹಾನುಭಾವನಾದ ಧನು ಎಂಬತಕ್ಕಂಥ ರಾಕ್ಷಸನ ಮಕ್ಕಳು ರಂಭಾ ಕರಂಭಾಸುರ. ರಂಭಾ ಕರಂಭಾದಿಗಳು ಮಕ್ಕಳಿಲ್ಲದ ಕಾರಣ ತಪವನಾಚರಿಸಿ ಬ್ರಹ್ಮನಿಂದ ಯಜ್ಞೇಶ್ವರನಿಂದ ವರವನ್ನು ಪಡೆದಿದ್ದಾರೆ. ಕರಂಭಾಸುರ ಯಜ್ಞೇಶ್ವರನು ಪ್ರತ್ಯಕ್ಷನಾದಾಗ ಒಂದು ವರವನ್ನು ಕೇಳಿದರಂತೆ. ಸ್ವಾಮಿ, ನಾವು ಬಹಳ ಬಳಲಿದ್ದೇವೆ ಈ ದೇವತೆಗಳಿಂದಾಗಿ. ಲೋಕವನ್ನೆಲ್ಲ ಆಳುವ ಸಕಲರನ್ನು ಜಯಿಸ್ತಕ್ಕಂಥ ಶಕ್ತಿ ಉಳ್ಳ ಸಂತಾನವನ್ನು ದಯಪಾಲಿಸು. ಬ್ರಹ್ಮದೇವ ನಗುತ್ತ ಹೇಳಿದ, ತಥಾಸ್ತು. ಸಂತಾನ ಅನ್ನುವಾಗ ಆ ಕರಂಭಾಸುರನ ಅಭಿಪ್ರಾಯವೇನಿತ್ತೋ ಏನೋ, ಆದರೆ ಬ್ರಹ್ಮ ಸಂಕಲ್ಪ ಮಾತ್ರ ಬಹಳ ವಿಚಿತ್ರವಾಗಿತ್ತು. ತಥಾಸ್ತು ಎಂದಾಗ ಕರಂಭಾಸುರನು ವರವನ್ನು ಪಡೆದು ಬಂದು ಬಹುಕಾಲವಾದ ಮೇಲೆ ತಾನೊಂದು ಹೆಣ್ಣು ಮಗುವನ್ನು ಪಡೆದಿದ್ದಾನೆ. ರಂಭಾಸುರನು ವರಪ್ರದಾನದಿಂದ ತಾನೊಂದು ಗಂಡು ಮಗುವನ್ನು ಪಡೆದ. ಆ ಅವತರಿಸಿದ ಮಗನಿಗೆ ಮಹಿಷಾಸುರ ಎಂದು ಹೆಸರಾಯಿತು. ಕೊಂಬುಗಳುಳ್ಳವನಾಗಿ
ಹರಿತವಾದ ಗೊರಸುಗಳಿಂದ ತೇಜಪುಂಜವಾದ ಬಾಲವುಳ್ಳವನಾದ ಮಹಿಷನಂತೆ ಮೆರೆಯುವ ಅಸುರನಾದ ಮಹಿಷಾಸುರ, ಕರಂಭಾಸುರನ ಮಗಳೂ ಸಹ ಹಾಗೆಯೇ ಅವತರಿಸಿದ್ದಾಳೆ ಮಹಿಷಿ ಎಂಬ ಹೆಸರಿನಲ್ಲಿ. ಹಿಂದೆ ಗಾಲವ ಮಹರ್ಷಿಗಳ ಮಗಳಾಗಿರ್ತಕ್ಕಂಥ ಲೀಲಾವತಿ, ತ್ರಿಮೂರ್ತಿಗಳ ಅಂಶದಿಂದ ಅವತರಿಸಿದಂತ ದತ್ತ ಋಷಿ ಇವರಿಗೆ ಕೊಟ್ಟು ವಿವಾಹವಾಗಿ ಆ ಲೀಲಾವತಿಯು ಸಮಯವಲ್ಲದ ಸಮಯದಲ್ಲಿ ಮೋಹಪರವಶಳಾಗಿ ಆ ದತ್ತ ಋಷಿಯನ್ನ ರತಿಕ್ರೀಡೆಯನ್ನಾಡಲು ಬಹುವಾಗಿ ಪೀಡಿಸಿದಾಗ ವೈರಾಗ್ಯ ಸಂಪನ್ನನಾಗಿದ್ದ ದತ್ತ ಋಷಿಯು ನೀನೇಕೆ ನನ್ನನ್ನು ಹೀಗೆ ಕಾಡುತ್ತಿರುವೆ ಎಂದಾಗ ಈ ಲೀಲಾವತಿ ಹೇಳುತ್ತಿದ್ದಾಳೆ, ನಾನು ಯಾರು ಅಲ್ಲ, ನಿಮ್ಮ ಮಹಿಷಿಯಾದ್ದರಿಂದ ನಿಮ್ಮಲ್ಲಿ ಸಂತೋಷವಾಗಿರಲು ಅಪೇಕ್ಷೆ ಪಡ್ತೇನೆ. ಮಹಿಷಿಯಾದ ನಾನು ಕೇಳುವುದು ಅಪರಾಧವೇ ಎಂದರೆ ದತ್ತ ಋಷಿಗೆ ಬಹಳ ಸಿಟ್ಟಾಯಿತಂತೆ. ನೀನು ಆಡಿದ ಮಾತಿನಂತೆಯೇ ಮುನ್ನ ಅದೇ ರೀತಿಯಾದ ಮಹಿಷಿ ಅಂದರೆ ಎಮ್ಮೆಯಾಗಿ ಅವತರಿಸು ಎನ್ನುವಂತೆ ಮಹಿಷಿ ಎಂದು ಶಾಪವನ್ನು ಕೊಟ್ಟರಂತೆ. ಲೀಲಾವತಿ ಎದ್ದಳು, ಮುಂದೆ ನಾನು ಮಹಿಷಿಯಾಗಿ ಅವತರಿಸಬೇಕೇ? ಪತಿಯಾದ ನೀನು ನನ್ನನ್ನು ತಿರಸ್ಕರಿಸಿ ಮಹಿಷಿಯಾಗಿ ಅವತರಿಸು ಎಂದ ಮೇಲೆ ನಾನು ಒಬ್ಬ ಮುನಿಯ ಮಗಳಾದ್ದರಿಂದ ಇದೋ ಶಾಪವನ್ನು ಕೊಡುತ್ತಿದ್ದೇನೆ. ನನ್ನನ್ನು ನಿರಾಕರಿಸಿದ ನನ್ನ ಪತಿಯೇ ನೀನೂ ಸಹ ಮಹಿಷನಾಗಿ ಅವತರಿಸಿ ಸುಂದರನಾದ ಪುರುಷನಾಗಿದ್ದು ನನ್ನೊಡನೆ ಬಹುಕಾಲ ನೀನು ಸುಖ ಸಂಸಾರಗಳನ್ನು ಅನುಭವಿಸ್ತಾ ಇರುವಂತಹವನಾಗು ಎಂಬುದಾಗಿ ತಾನೂ ಸಹ ಶಾಪವನ್ನು ಕೊಟ್ಟರಂತೆ. ಆ ಲೀಲಾವತಿಯೇ ಇಲ್ಲಿ ಕರಂಬಾಸುರ ಮಗಳಾದ ಮಹಿಷಿ ಎಂಬತಕ್ಕಂಥ ರೂಪದಲ್ಲಿ ಅವತಾರವಾಗಿದ್ದಾಳೆ. ರಕ್ಕಸರಾಗಿ ಅವತರಿಸಿರುವ ಇವರಲ್ಲಿ ಮಹಿಷಾಸುರನು ಅನೇಕ ವಿಧವಾದ ವರಗಳನ್ನೆಲ್ಲವನ್ನು ಪಡೆದು ಲೋಕದಲ್ಲಿರುವ ಸಾಧು ಸಂತರನ್ನು ಬಹುವಿಧದಲ್ಲಿ ಕಾಡಿದನಂತೆ. ದೇವತೆಗಳೆಲ್ಲರೂ ಮೊರೆಯಿಟ್ಟಾಗ ಜಗದಾದಿ ದೇವರುಗಳೆಲ್ಲರೂ ಸೇರಿ ಮಹತಾಯಿ ಚಾಮುಂಡಿಯನ್ನು ನಿರ್ಮಾಣವನ್ನು ಮಾಡಿ ಮಹಿಷಾಸುರನ ಸಂಹಾರವನ್ನು ಮಾಡಿದ್ದಾರೆ. ಮಹಿಷಾಸುರನ ಸಂಹಾರವಾದ ವಿಚಾರವನ್ನು ಕೇಳಿದೊಡನೆ ಮಹಿಷಿ ಎಂಬುವಳು ಸಿಟ್ಟಿನಿಂದ ಗುಡುಗಲಾರಂಭಿಸಿದಳಂತೆ. ಗಡಗಡ ನಡುಗುವ ಥರದೊಳಗಿ ಪರಿಗೆದ್ದಳಾಗ ಮಹಿಷಿ, ಮಹಿಷಾಸುರನ ಮರ್ದನದ ಕೇಳುತ್ತಲಿ ನಡುಗಿದಳು ಮಹಿಷಿ. ಸುರರೆಲ್ಲರೂ ಸೇರುತ್ತ ಜನಗಪಮಾನ ಕೈದರೆನುತ ಮಹಿಷಿ. ಸದಪಡೆಯದ ಬಿಡಲು ಗೆಲ್ಲುತ್ತ ಆಕ್ರೋಶದಿ ಹೊರಟಳು ಮಹಿಷಿ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ. ಮೋಸವಾಯಿತು. ನನ್ನಂಡನಾದ ಮಹಿಷಾಸುರನ ಮರ್ದನವನ್ನು ಮಾಡಿದ ಈ ದೇವತೆಗಳನ್ನ ಸುಮ್ಮನೆ ಬಿಡುವುದಿಲ್ಲ ಎಂಬತಕ್ಕಂಥ ಸಿಟ್ಟಿನಿಂದ ತಾ ಕೂಡಲೇ ಯೋಚನೆ ಮಾಡಿದನಂತೆ. ಇಲ್ಲ ಇಲ್ಲ, ವರವನ್ನು ಪಡೆಯದೆ ನಾನಿವರ ಮೇಲೆ ಎರಗುವುದು ಸರಿಯಲ್ಲ ಎಂಬುದಾಗಿ ತಾನಲ್ಲಿಂದ ನೇರವಾಗಿ ಬಂದು ವಿಂಧ್ಯ ಪರ್ವತದ ಎಡೆಯಲ್ಲಿ ಕುಳಿತು ಬ್ರಹ್ಮದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡುತ್ತಿದ್ದಾಳೆ. ಓಂ ಬ್ರಹ್ಮದೇವಾಯ ವಾಡಿ ಹಿರಣ್ಯ ಗರ್ಭಾಭ್ಯಾಂ ನಮಃ. ಓಂ ಓಂ. ಕಳೆಯಿತು ದಿನಗಳು, ಉರುಳಿತು ವರ್ಷಗಳು, ಬಹುಕಾಲವಾಯಿತು. ಈ ಮಹಿಷಿಯ ತಪವೂ ಹಣ್ಣಾಯಿತು. ಬ್ರಹ್ಮದೇವ ಥಟ್ಟನೆ ಪ್ರತ್ಯಕ್ಷನಾದ. ಅಮ್ಮ, ಏನು ಬರಬೇಕು? ಈಕೆ ಕೈ ಜೋಡಿಸಿದ್ಲು. ಮರಡಬಾರದ ತೆರದಿ ವರವ ಕರುಣಿಸು ಬ್ರಹ್ಮದೇವ. ನನಗೆ ಮರಣವೇ ಬರಬಾರದಂಥ ವರವನ್ನು ದಯಪಾಲಿಸು ಬ್ರಹ್ಮದೇವ. ಬ್ರಹ್ಮನಕ್ಕ, ಅಮ್ಮ, ಹುಟ್ಟಿದ ಮೇಲೆ ಸಾವು ಸಿದ್ಧ. ಹುಟ್ಟಿದ ಮೇಲೆ ಯಾರಾದರೂ ಸಾಯಲೇಬೇಕಾಗತ್ತೆ. ಅಂದ ಮೇಲೆ ನೀನು ಆ ಮರಣವನ್ನು ಬಿಟ್ಟು ಮತ್ಯಾವುದಾದ್ರೂ ಒಂದು ವರವನ್ನು ಕೇಳು. ಸ್ವಾಮಿ, ಹಾಗಾದರೆ ದೇವತೆಗಳಿಂದಾಗಲಿ, ಸರಿಸೃಪರಿಂದಾಗಲಿ, ನರರಿಂದಾಗಲಿ, ಹರನಿಂದಾಗಲಿ, ಅಜನಿಂದಾಗಲಿ, ಹರಿಗಿಂದಾಗಲಿ ನನಗೆ ಮರಣಬಾರದಂಥ ವರವನ್ನು ದಯಪಾಲಿಸು. ಆ ವರವನ್ನು ಕೇಳಿದಾಗ ನಗುನಗುತ್ತ ಬ್ರಹ್ಮದೇವ ತಥಾಸ್ತು
ಮಹಿಷಿ, ನೀನು ಕೇಳಿದ ವರವೇನೋ ಚೆನ್ನಾಗಿದೆ, ಆದರೆ ಇದರೊಳಗಡೆ ಇರತಕ್ಕಂಥ ಆಂತರ್ಯ ನಿನಗೆ ಅರ್ಥವಾಗಲಿಲ್ವಲ್ಲ? ಏನು ಸ್ವಾಮಿ ಆಂತರ್ಯ? ಆಂತರ್ಯವೆಂದರೆ ನೀನು ಹರನಿಂದಾಗಲಿ ಹರಿಯಿಂದಾಗಲಿ ಮರಣವಾಗುವುದು ಬೇಡ ಎಂದು ಕೇಳಿದೆ. ಆದರೆ ಆ ಹರಿ ಹರ ಇಬ್ಬರ ಅಂಶದಿಂದ ಅವತರಿಸಿದಂತ ಹರಿಹರ ಸುತನಿಂದ ನಿನಗೆ ಮರಣವಾಗುವುದಲ್ಲ. ಮಹಿಷಿ ನಕ್ಕಳು, ಅಸಂಭವ. ಹೇ ದೇವದೇವ, ಬ್ರಹ್ಮದೇವ, ಏನಂದೆ? ಹರಿಹರರಲ್ಲಿ ಪುತ್ರ ಸಂತಾನವೇ, ಅವರಿಬ್ಬರೂ ಪುರುಷರೇ ಎಂದಾಗ ಅವರಿಬ್ಬರಿಂದ ಸಂತಾನವಾಗುವ ಮಗುವಿಂದ ನನಗೆ ಮರಣವೆಂದರೆ ಇವೆಲ್ಲ ಕೇವಲ ಕ್ಷುಲ್ಲಕ. ಬ್ರಹ್ಮದೇವ ಹೇಳಿದ, ನಾನಂತೂ ವರವನ್ನು ಕೊಟ್ಟಿದ್ದೇನೆ, ಎಚ್ಚರಿಕೆ. ಆದರೂ ಸಹ ಎಚ್ಚರಲಾಗಿರು, ಹರಿಹರರ ಸುತನಿಂದ ನಿನಗೆ ಮರಣವಂತೂ ಸಿದ್ಧ. ಈಕೆ ಎಂದಳು, ಹೇಗಾದರೂ ಇರಲಿ, ಮೊದಲು ದೇವತೆಗಳನ್ನು ಬಿಡುವುದಿಲ್ಲ, ಹಿಡೀರಿ ಎಂದರು. ಸುರಲೋಕಕ್ಕೆ ಹೊರಟು ಸುರರನ್ನು ಪಿಡಿಯುತ್ತ ನಡುಗಿಸಿದಳು. ಆಗ ಅನಿತ ದೇವತೆಗಳು ಬೆದರಿ ಕರಗಳ ಮುಗಿದು ನಿಂತರು ಬೇಗ. ತೊರೆದು ನಗರಿಯನ್ನು ಸೇರಿ ಕಾನನವನ್ನೊಡುಗಿದರು ಬಹು ಅರಸರು. ಆಗ ಒಡೆಯ ಸಲಹೋ ಎನ್ನುತ್ತ ಕರ ಮುಗಿದು ಬೇಡಿದರು ತಾವಾಗ. ದಿಕ್ಕೆಟ್ಟು ಓಡಿದರಂತೆ ಮುನಿಗಳೆಲ್ಲರೂ. ಈ ಮಹಿಷಿಯ ಹಾವಳಿಯಿಂದಾಗಿ ಯಾಗಯಜ್ಞಗಳು ನಡೆಯುವಂತಿಲ್ಲ, ಸುರಲೋಕದಲ್ಲಿ ದೇವಲೋಕದಲ್ಲಿ ದೇವತೆಗಳಾರೂ ಉಳಿಯುವಂತಿಲ್ಲ. ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳನ್ನು ಬಿಟ್ಟು ಓಡಿ ಹೋದರು, ತಲೆಮರೆಸಿಕೊಂಡರು. ಯಾಗಯಜ್ಞಗಳು ನಡೆಯುವ ಎಡೆಯಲ್ಲಿ ಈಕೆಯ ಹಾವಳಿಯಿಂದಾಗಿ ಸಾಧು ಸಂತರನ್ನೆಲ್ಲ ಅಗ್ನಿ ಹೊಂಡದಲ್ಲಿ ಹಾಕಿ ಸುಡಲಾರಂಭಿಸಿದರಂತೆ. ಬೆದರಿದರು. ಬೆದರಿ ಓಡೋಡಿ ಬಂದು ಮುನಿಗಳೆಲ್ಲರೂ ಏಕವಾಗಿ ಸೇರಿದರು. ಸೇರಿ ಮಹಾನುಭಾವನಾದ ಬ್ರಹ್ಮನನ್ನ, ಶ್ರೀಮನ್ನಾರಾಯಣನನ್ನ, ಮಹೇಶ್ವರನನ್ನ ಮರಹೊಕ್ಕಿ ನಾವು ಉಳಿಯಬೇಕಾಗಿದೆ, ಬನ್ನಿ ಎಂಬುದಾಗಿ ಎಲ್ಲರೂ ಶ್ರೀಮನ್ನಾರಾಯಣನ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಪರಮ ಪುರುಷ ಹರೇ ನಾರಾಯಣ, ಪರಮ ಪುರುಷ ಹರೇ ನಾರಾಯಣ, ಪರಮ ಪುರುಷ ಹರೇ. ದೇವ ದೇವ ಲಘುವೀರಮಣ, ದೇವ ದೇವ ಲಘುವೀರಮಣ, ಆಶ್ರಿತ ಜನ ಬಾಲ, ಆಶ್ರಿತ ಜನ ಬಾಲ. ದೇವ ಪರಮ ಪುರುಷ ಹರೇ ನಾರಾಯಣ, ಪರಮ ಪುರುಷ ಹರೇ. ಕರವನ್ನು ಮುಗಿಯುವೆ ವರವನ್ನು ನೀಡುತ್ತ ಧೀರ ತಿರುತ ಸಲಹೋ, ರಕ್ಕಸ ಕುಲದಲ್ಲಿ ಬಾಳದ ದರದಲ್ಲಿ ನಮಗಾಗಿಯೇ ನೋಡೋ. ದೀನ ದಯಾಕರ ನೀನು ಎಂತೆನು ತಕರದು ಮುಗಿದೆ. ನಾರಾಯಣ ನಾರಾಯಣ ಹರಿ ಹರಿ ನಾರಾಯಣ 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 ಹರಿ ಹರಿ ನಾರಾಯಣ ನಾರಾಯಣ ನಾರಾಯಣ. ಪರಮ ಪುರುಷ ಹರೇ ನಾರಾಯಣ ಹೇ ದೇವದೇವ ಕಾಪಾಡು ಎಂದು ಎಲ್ಲರೂ ಪ್ರಾರ್ಥಿಸುವಾಗ ಪ್ರತ್ಯಕ್ಷನಾದನಂತೆ ದೀನ ದಯಾಕರನಾದ ಪಕ್ಷಿವಾಹನನು ಲಕ್ಷ್ಮೀರಮಣನು. ಅಯ್ಯ ಸಾಧು ಸಂತರೇ, ಏನಾಗಿದೆ? ಸ್ವಾಮಿ, ಮಹಿಷಿಯ ಕಾಟದಿಂದ ಬಾಳಲಾರವು ನಾವು. ನಮ್ಮನ್ನು ಉದ್ಧಾರ ನೀನು ಮಾಡದೆ ಹೋದರೆ ಈ ಕ್ಷಿತೆಯೊಳಗ ಆರಿಗೂ ಎಡೆಯಿಲ್ಲ. ಅತ್ತ ನೋಡು, ಒಂದು ಕಡೆಯಿಂದ ದೇವತೆಗಳೆಲ್ಲ ಓಡಿ ಬಂದಿದ್ದಾರೆ. ಸ್ವಾಮಿ, ಲೋಕ ನಾಯಕರೆಲ್ಲರೂ ದಿಕ್ಕು ಕಾಣದೆ ಓಡಿ ಹೋಗುತ್ತಿದ್ದಾರೆ. ನಾರಾಯಣ, ನೀನು ಮೌನವಾಗಿದ್ದರೆ ಹೇಗೆ? ಶ್ರೀಮನ್ನಾರಾಯಣನು ನಕ್ಕನಂತೆ. ಇದಕ್ಕೆ ಒಬ್ಬ ಮಹಾನುಭಾವನ ಅವತಾರವಾಗಲೇಬೇಕಾಗಿದೆ. ಆ ಅವತಾರವಾಗುವುದಕ್ಕಾಗಿಯೇ ಈ ಕಾರ್ಯ ಹೀಗಾಗ್ತಾ ಇದೆ. ಭಯಪಡಬೇಡಿ, ಶಿವನನ್ನ ನಾನು ಪ್ರಾರ್ಥಿಸಿ ಆ ಪರಶಿವನಿಂದಲೂ ನನ್ನಂಶದಿಂದಲೂ ಒಬ್ಬ ಮಹಾನುಭಾವ ಅವತರಿಸುವಂತೆ ಮಾಡ್ತೇನೆ ಎಂಬುದಾಗಿ ಜಗದೊಡೆಯನಾದ ಶ್ರೀಮನ್ನಾರಾಯಣನು
ಶಿವನಿಗೆ ಸಂದೇಶವನ್ನು ಕಳುಹಿಸಿದರಂತೆ ಪರಶಿವನಾಗಮನವನ್ನು ಕಂಡು ತಾನು ಮೋಹಿನಿ ರೂಪವನ್ನು ಧರಿಸಿದ್ದಾನೆ. ಜಗವೆಲ್ಲವೂ ವಿಸ್ಮಯಗೊಳ್ಳುವಂತೆ ಹಿಂದೊಂದು ಸಮಯದಲ್ಲಿ ದೇವತೆಗಳಿಗೆ ಅಮೃತವನ್ನು ಹಂಚಲು ಸುಗಮಾಗಿ ಧರಿಸಿದ್ದಂಥ ಆ ಮೋಹಿನಿಯ ರೂಪ, ದೈತ್ಯನಾದ ಭಸ್ಮಾಸುರನನ್ನು ಸುಟ್ಟು ಲೋಕಕ್ಕೆ ಕ್ಷೇಮವನ್ನುಂಟು ಮಾಡಲು ಧರಿಸಿದ್ದ ಆ ಮೋಹಿನಿಯ ರೂಪ ಇಂದು ಮಹಿಷಿಗಿಂದ ಪೀಡಿತರಾದ ಜನಗಳಿಗೆ ಅಭಯವನ್ನು ಕೊಡಲು ಧರಿಸಿದನಂತೆ ಪರಮಾತ್ಮ ಮೋಹಿನಿಯ ರೂಪವನ್ನು. ಆ ಮೋಹಿನಿಯ ರೂಪದಲ್ಲಿರುವ ಶ್ರೀಮನ್ನಾರಾಯಣನನ್ನು ಕಂಡು ಮಹಾನುಭಾವನಾಗಿರತಕ್ಕಂಥ ಪರಮೇಶ್ವರನು ಆ ರೂಪಲಾವಣ್ಯಕ್ಕೆ ಸೋತನೋ, ಲೋಕ ಕಲ್ಯಾಣಕ್ಕಾಗಿ ಮರುಗಿದನೋ, ನಮ್ಮಿಬ್ಬರ ಅಂಶದಿಂದ ಲೋಕದಲ್ಲಿ ಕಲ್ಯಾಣವಾಗುವ ಒಂದು ಸಂತಾನವಾಗಬೇಕೆಂದು ಅಪೇಕ್ಷೆ ಪಟ್ಟನೋ ಏನು. ಈ ಹರಿಹರರ ಸಮಾಗಮನದಿಂದ ಆಗ ಅವತರಿಸಿದರಂತೆ ಒಬ್ಬ ಮಹಾನುಭಾವನಾಗಿರ್ತಕ್ಕಂಥ ಬಾಲಕ. ಹರಿಹರ ಹಂಸದಿ ಅವತರಿಸಿದನು ಜ್ಯೋತಿ ರೂಪದಲ್ಲಿ ಬಾಲ. ಈ ಹರಿಹರರ ಅಂಶದಿಂದಲೇ ಅವತರಿಸಿದರಂತೆ ಒಬ್ಬ ಬಾಲಕ. ದೇದೀಪ್ಯಮಾನ ಪ್ರಕಾಶಕನಾಗಿ ಲೋಕವನ್ನೆಲ್ಲ ಬೆಳಗುವಂಥ ರೀತಿಯಲ್ಲಿ ಅವತಾರವಾಗಿರುವ ಆ ಮಗುವನ್ನು ಕಂಡು ಶ್ರೀಮನ್ನಾರಾಯಣನು ಹೇಳಿದ್ದಾನೆ, ಇದೋ ಈ ಮಗುವನ್ನು ಸ್ವೀಕರಿಸು. ಶಿವದೇವ, ಕೈಲಾಸದಲ್ಲಿ ಈತನನ್ನು ಇರಿಸು. ಭೂತಗಳಿಗೆ ನಾಥನನ್ನಾಗಿ ಮಾಡಿ ಭೂತನಾಥ ಎಂಬ ಹೆಸರಿನಲ್ಲಿ ಬೆಳೆಯಲಿ. ಈತನಿಂದಾಗಿ ಲೋಕ ಮಂಗಳವಾಗಲಿ, ಕ್ಷೇಮವಾಗಲಿ ಎಂದಾಗ ಆ ಮಹಾನುಭಾವನಾಗಿರ್ತಕ್ಕಂಥ ಅವನು ಅವತರಿಸಿದ್ದಾನೆ. ಅವತರಿಸಿ ಲೋಕದಲ್ಲಿ ಬೆಳಕಾಗಿ ಬೆಳಗುತ್ತಿರುವ ಈತನನ್ನು ಕುರಿತು ದೊಡ್ಡವರು ಹೇಳ್ತಾರೆ, ರಂಗನ ಸ್ಮರ ಭಂಗನ ವರ ಸಂಗದಿಂದಲೇ ಅವತರಿಸಿದನ. ರಂಗನ ಸ್ಮರ ಭಂಗನ ವರ ಸಂಗದಿಂದಲೇ ಅವತರಿಸಿದನ. ಲೋಕದ ಭವತಾಪವ ಲೋಕದ ಭವತಾಪವ ಪರಿಹರಿಸಲು ತಾನು ಅವತರಿಸಿದನು. ರಂಗನ ಸ್ಮರ ಭಂಗನ ವರ ಸಂಗದಿಂದಲೇ ಅವತರಿಸಿದನ. ರಂಗನ ಹರಿಹರ ಸುತನು ಧರ್ಮಶಾಸ್ತಾನು, ಹರಿಹರ ಸುತನು ಧರ್ಮಶಾಸ್ತಾನು, ಅನ್ನದಾನ ಪ್ರಭುವು ತಾನಾಗಿ ಈಗ. ರಂಗನ ಸ್ಮರ ಭಂಗನ ವರ ಸಂಗದಿಂದಲೇ ಅವತರಿಸಿದನು. ರಂಗನ ವರ್ಣನೆಯನ್ನು ಮಾಡ್ತಾ ಹೇಳ್ತಾರೆ, ರಂಗನ ಸ್ಮರಭಂಗನ ವರ ಸಂಗದಿಂದಲೇ ಅವತರಿಸಿದ ಲೋಕ ಭವತಾರಕ ಹರಿಹರ ಸುತ ಧರ್ಮಶಾಸ್ತ್ರ ಅನ್ನದಾನ ಪ್ರಭು. ಇಷ್ಟೆಲ್ಲ ಹೆಸರಿನಿಂದ ಅವತರಿಸಿರುವ ಭೂತನಾಥನು ಕೈಲಾಸದಲ್ಲಿ ತಾನು ಭೂತನಾಥನಾಗಿ ಮೆರೆಯುತ್ತಿರುವಾಗ ಭೂತಳದಲ್ಲಿ ಪದ್ದಳ ದೇಶ ರಾಜ ರಾಜಶೇಖರ ಪೆರಂದೇವಿ ಎಂಬತಕ್ಕಂಥ ಹೆಂಡತಿಯಿಂದೊಡಗೂಡಿ ಎಲ್ಲ ವಿಧವಾದ ಸುಖ ಸಂಪದಗಳಿಂದಲೂ ಬಾಳುತ್ತಿದ್ದರೂ ಸಹ ಮಕ್ಕಳಿಲ್ಲ ಅನ್ನುವ ಚಿಂತೆ. ರಾಜಶೇಖರನು ದೈವ ಸಂಪನ್ನನಾದಂಥ ಶಿವನ ಭಕ್ತನು, ಪೆರಂದೇವಿಯು ಶ್ರೀಮನ್ನಾರಾಯಣನ ಭಕ್ತಳಾಗಿ ಕಾಲವನ್ನು ಕಳೆಯುತ್ತಿದ್ದಾರೆ. ಒಂದು ದಿನ ಈ ಅರಸ ಬೇಟೆಯಾಡಬೇಕು ಎಂಬುದಾಗಿ ಕಾಡಿಗೆ ಬಂದಿರುವ ಸಂದರ್ಭದಲ್ಲಿ ಕೈಲಾಸವಾಸನಾದ ಪರಮೇಶ್ವರ ನೋಡಿದ. ಭೂತನಾಥನು ಬೆಳೆಯಬೇಕಾದದ್ದು ಇಲ್ಲೇ ಎಂಬುದಾಗಿ ಅರಸನು ಬೇಟೆಯಾಡಿ ಬರುವ ಆ ಕಾಡಿನ ಮಧ್ಯದಲ್ಲಿ ಒಂದು ವಟವೃಕ್ಷದಡಿಯಲ್ಲಿ ಭೂತನಾಥನನ್ನೇ ಒಂದು 3 ತಿಂಗಳ ಮಗುವನ್ನಾಗಿ ಅದರಡಿಯಲ್ಲಿ ಇಡಿಸಿದನಂತೆ. ಅವತರಿಸುವ ಮುನ್ನ ನಾನು ಯಾರ ಗರ್ಭದಲ್ಲಿಯೂ ಜನಿಸುವುದಿಲ್ಲ ಎಂದು ಭೂತನಾಥನು ಕೇಳಿದ ಕಾರಣಕ್ಕಾಗಿ ಆತನನ್ನ ಹಾಗೆಯೇ ಒಂದು 3 ತಿಂಗಳ ಮಗುವಾಗಿ ಆ ವಟವೃಕ್ಷದಡಿಯಲ್ಲಿ ಇರುವಂತೆ ಮಹಾನುಭಾವನಾದ ಶಿವನು ಅನುಗ್ರಹಿಸಿದ. ಬೇಟೆಯಾಡಲು ಬಂದ ಅರಸ ಬಾಣವನ್ನು ಹೂಡಿ ಸುತ್ತಲೂ ನೋಡುತ್ತಿದ್ದಾನೆ. ಎಲ್ಲಿಯೋ ಮಗು ಅಳುವ ಶಬ್ದ ಕೇಳಿಸಿದೆ. ಕೂಡಲೇ ಮನದಲ್ಲಿ ಎಲ್ಲಿ ಮಗು ಅಳುತ್ತಿರುವುದು, ಅಳುವ ಧ್ವನಿಯನ್ನು ಕೇಳಿ ಅರಸನು ಅರಸುತ್ತ ಬಂದನು ಕಾನನವ. ತನಗೆಲ್ಲಿ ದೊರಕನೆ ಆ
ಶಿಶುವಾರೆಂಬುದರಿಯದೆ ಮನದಿ ನರಳಿದ ನರಸ. ಶಿವನ ಲೀಲೆ ವಿಚಿತ್ರವೋ, ಜಗದೊಡೆಯನ ಲೀಲೆ ವಿಚಿತ್ರವೋ, ಶಿವನ ಲೀಲೆ ವಿಚಿತ್ರವೋ. ಸಾಂಬ ಸದಾ ಶಿವ, ಸಾಂಬ ಶಿವ. ಎಲ್ಲಿ ಮಗು ಅಳ್ತಾ ಇರೋದು, ಎಲ್ಲಿ ಅಳ್ತಾ ಇದೆ ಅಂತ ಹುಡುಕಾಡ್ತಾ ಬಂದು ನೋಡ್ತಾನೆ. ಆ ವಟವೃಕ್ಷದಡಿಯಲ್ಲಿ ಮಗುವೊಂದು ಮಲಗಿ ಈ ಅರಸನನ್ನು ನೋಡಿ ನಗುತ್ತಿದೆಯೋ ಎನ್ನುವಂತಿದೆಯಂತೆ. ಅರಸ ದಿಟ್ಟಿಸಿ ನೋಡಿದ, ಯಾರದೀ ಮಗುವು? ಇಷ್ಟು ಸುಂದರವಾದ ಮಗುವನ್ನು ಯಾರಿಗೆಲ್ಲಿ ಬಿಟ್ಟವರು ಎಂದು ಓಡಿ ಬಂದಿದ್ದೆ. ಆ ಮಗುವನ್ನು ಎತ್ತುಕೊಂಡನಂತೆ. ಎತ್ತುಕೊಂಡು ನೋಡಿದರೆ ಕಂಠದಲ್ಲಿ, ಆ ಮಗುವಿನ ಕಂಠದಲ್ಲಿ ಒಂದು ಸಣ್ಣ ಗಂಟೆ ಇದೆಯಂತೆ. ಅಲ್ಲ, ಇಂಥ ಮಗುವನ್ನು ಬಿಟ್ಟು ಹೋಗುವುದಕ್ಕೆ ಯಾರಿಗೆ ಮನಸ್ಸಾಯಿತು? ಯಾರಂಥ ತಾಯಿ ತಂದೆಗಳು ಎಂಬುದಾಗಿ ಸುತ್ತಲೂ ನೋಡುವಾಗ ಅಲ್ಲೊಬ್ಬ ವೃದ್ಧ ಗಡಗಡ ನಡುಗುತ್ತಾ ಬರುತ್ತಿದ್ದಾನೆ. ಅಲ್ಲಿ ಯಾರು ಬರಲು ಸಾಧ್ಯ? ಪರಮಾತ್ಮನೇ ವೃದ್ಧ ವೇಷವನ್ನು ಹಾಕಿಕೊಂಡು ಬಂದು, ಅರಸ, ಬಹುಕಾಲದಿಂದಲೂ ಮಕ್ಕಳ ಭಾಗ್ಯವಿಲ್ಲ ಎನ್ನುತ್ತಿದ್ದೀಯಲ್ಲ, ನಿನ್ನ ಪೂಜಾ ಫಲವಾಗಿ ದೊರೆತಿದ್ದಾನೆ ಈ ಮಗು. ಎಚ್ಚರಿಕೆಯಿಂದ ಸಾಕು. ಅಷ್ಟೇ ಅಲ್ಲ, ಈ ಮಗನಿಗೆ ಏನಂತ ಹೆಸರಿಡ್ತೀಯ? ಕಂಠದೊಳು ಗಂಟೆಯಲು ಧರಿಸಿರುವ ಕಂದನಿಗೆ ಮಣಿಕಂಠನೆಲ್ಬ ವಿಧಾನದಲ್ಲಿ ಮೆರೆಬಲ್ದೆ ಬಾಡು ಅರಸಾನ, ಮೆರೆಬಲ್ತೆ ಮಾಡು ಅರಸ. ಅಯ್ಯ, ಇವರಿಗೆ ಮಣಿಕಂಠ ಎಂದು ನಾಮಕರಣವನ್ನು ಮಾಡು, ಬಹು ಪ್ರೀತಿಯಿಂದ ಕಾಪಾಡು. ಇವನಿಂದಾಗಿ ನಿನ್ನ ವಂಶ ಮಾತ್ರವಲ್ಲ, ಸಕಲ ಲೋಕವೂ ಉದ್ಧಾರವಾಗುತ್ತೆ ಎಂದಾಗ ಸಂತೋಷದಿಂದ ಮಹಾರಾಜ ಹಿರಿಯರಿಗೆ ವಂದಿಸಿ ಆ ಮಗುವನ್ನು ಹೊತ್ತು ತಂದು ತನ್ನ ಹೆಂಡತಿಯಾಗಿರ್ತಕ್ಕಂಥ ಪೆರುಂದೇವಿ ಕೈಗೆ ಕೊಟ್ಟು ಹೇಳ್ತಿದ್ದಾನೆ. ತನಯನಿವನು ವರದಾನ, ತನಯನಿವನು ವರದಾನ, ಕೇಳೆಗರನು ಕರುಡಿಸಿದಯಿ ಸುತನ. ತನಯನಿವನು ವರದಾನ, ಲೋಕವನ್ನು ಉದ್ಧರಿಪ ಈತ, ಬಹುವಿಧದಲ್ಲಿ ಪ್ರಖ್ಯಾತ. ಲೋಕವನ್ನು ಉದ್ಧರಿಪನೀತ, ಬಹುವಿಧದಲ್ಲಿ ಪ್ರಖ್ಯಾತ. ಒದಗಿದು ಯೋಗವು ನಮಗಿಂದು, ಒದಗಿದು ಯೋಗ ನಮಗಿಂದು. ಕರುಣಿದೀನು ಸಂತಸವದಾಡು ಆನಂದದಿರುತ್ತಲಿ ಪಡೆ ಈ ಪರಿಯೊಳಗೆ ಸನಯನಿವನು ವರದಾನ. ವರದಾನ ದೇವಿ, ಇವನು ಪರಮಾತ್ಮನಿಂದ ನಮಗೆ ವರದಾನ. ಮಕ್ಕಳಿಲ್ಲದವರು ಎಂದು ನಮ್ಮ ನಾಡಿಕೊಳ್ಳುತ್ತಿದ್ದ ಜನರನ್ನ ಸದೆಬಡೆಯಲು, ಧರ್ಮವನ್ನು ರಕ್ಷಣೆ ಮಾಡಲು, ಸರ್ವದಾ ಜಗತ್ತಿಗೆ ಸುಖ ಸಂಪದವನ್ನು ನೀಡಲು ಶಿವನು ನಮಗಾಗಿ ದಯಪಾಲಿಸಿರುವ ಈ ಪುತ್ರ ಇದಿಗೋ ಇವನೇ ಮಣಿಕಂಠ. ತಾಯಿ ಹೇಳಿದ್ಲು, ಏನ್ರಿ ನನಗೆ ಮಕ್ಕಳಿಲ್ಲ ಅಂತ ಹೇಳಿ ಯಾವುದೋ ಮಗುವನ್ನು ತಂದು ಕೊಡ್ತಾ ಇದ್ದೀರೇನ್ರಿ? ನನ್ನನ್ನು ಸಂತೋಷಪಡಿಸಲು ಈ ಕಾರ್ಯ ಮಾಡಿದ? ಇಲ್ಲ ದೇವಿ, ನಾನು ಹಾಗೆ ಮಾಡುವನಲ್ಲ. ಪರಶಿವನೇ ನನಗೆ ಈ ಮಗುವನ್ನು ಕೊಟ್ಟು ಆಶೀರ್ವಾದ ಮಾಡಿ ಹೋಗಿದ್ದಾನೆ. ಪಡೆ ಕೊಟ್ಟಿದ್ದಾನೆ ಹೆಂಡತಿ ಕೈಗೆ. ಆ ತಾಯಿ ತನೆಯನ್ನೆತ್ತುಕೊಂಡ ಕೂಡಲೇ ಲೋಕದ ಎಲ್ಲ ದುಃಖಗಳು ಮರೆತು ಆನಂದವೆಂಬುದು ಪ್ರಾಪ್ತವಾಗಿದೆ. ಕಾರಣ ಪ್ರಪಂಚವನ್ನು ಉದ್ಧಾರ ಮಾಡಲು ಅವತರಿಸಿರುವ ಮಗುವಾದ್ದರಿಂದ ಬಹು ಪ್ರೀತಿಯಿಂದ ಬೆಳೆಸಿದಳಂತೆ ಆ ಮಗು ಬೆಳೆಯುತ್ತಿದ್ದಾನೆ.
ಆ ಮಗುವು ಬಂದು ಸ್ವಲ್ಪ ಕಾಲ ಕಳೆದು ವರುಷ 1, 2, 3, 4 ಕಳೆಯೇ ಆ ಮಗುವಿಗೆ 1, 2, 3 ವರ್ಷಗಳು ಕಳೆಯೋದ್ರೊಳಗಾಗಿ ಮಹಾರಾಣಿ ಆ ಮಗುವಿನ ಆಗಮನ ಪ್ರಭಾವವೋ, ಆ ಮಣಿಕಂಠನ ಅವತಾರ ವಿಶೇಷವೋ, ಆ ಪೆರುಂದೇವಿ ಗರ್ಭವತಿಯಾಗಿದ್ದಾಳೆ. ನವಮಾಸ ಕಳೆದು ದಶತಾರೆಯ ಸುಯೋಗದಲ್ಲಿ ಆಕೆಯು ಒಂದು ಗಂಡು ಮಗುವನ್ನು ಪಡೆದಳಂತೆ. ಆ ಮಗುವಿಗೆ ರಾಜರಾಜನೆಂದು ನಾಮಕರಣವನ್ನು ಮಾಡಿದ್ದಾರೆ. ಆ ಇಬ್ಬರು ಮಕ್ಕಳನ್ನ ತಂದೆ ತಾಯಿಗಳು ಅಷ್ಟೇ ಮಮತೆಯಿಂದ ಬೆಳೆಸಿದ್ದಾರೆ. ಪೌರ್ಣಿಮಾ ಚಂದ್ರನಂತೆ ಬೆಳೆಯುತ್ತಿದ್ದಾನೆ ಮಹಾನುಭಾವನಾದಂತ ಮಣಿಕಂಠ. ರಾಜರಾಜನ್ ಸಹ ಅಣ್ಣನ ಜೊತೆಯಲ್ಲಿ ವಿದ್ಯಾವಂತನಾಗಿ ಹಿರಿಯನಾದಾಗ ಆ ಬೆಳೆಯುತ್ತಿರುವ ಮಕ್ಕಳನ್ನ ಮಹಾರಾಜ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಗುರುಗಳಲ್ಲಿ ಬಿಟ್ಟಿದ್ದಾನೆ. ಓಡಿ ಬಂದಂಥ ಈ ಮಣಿಕಂಠ ತಮ್ಮನೆಂದೊಡಗೂಡಿ ಗುರುಗಳ ಮುಂದೆ ಕುಳಿತಿದ್ದಾನಂತೆ. ಜೈ ಗುರುದೇವ್. ಗುರುಗಳೇನು ಮಾಡಿದ್ರು ಹೇಳ್ರಪ್ಪ. ಓ, ಈ ಮಣಿಕಂಠನು ಗುರುವನ್ನೇ ನೋಡುತ್ತಿದ್ದರೆ ಗುರುಗಳು ಕೇಳುತ್ತಾರೆ, ಯಾಕಪ್ಪ ಹಾಗೆ ನೋಡ್ತಾ ಇದ್ದೀಯಾ? ಗುರುಗಳೇ, ದಯಮಾಡಿ ಆ ಓಂಕಾರದ ಅರ್ಥವನ್ನು ಹೇಳಿ ಆನಂತರದಲ್ಲಿ ನಾನು ಹೇಳ್ತೇನೆ ಅಂದಾಗ ಈ ಮಣಿಕಂಠನನ್ನೇ ನೋಡುತ್ತಾ, ಅಯ್ಯ, ನಿನ್ನ ಮುಖವನ್ನು ನೋಡಿದರೆ ನೀನೇ ನನಗೆ ಆ ಓಂಕಾರದ ಅರ್ಥವನ್ನು ಹೇಳುವಂತಿದ್ದೀಯೇ, ದಯಮಾಡಿ ನೀನೇ ಅದನ್ನು ಹೇಳು. ಶಿಷ್ಯ ಹೇಳಿದ, ಗುರುಗಳೇ, ನನಗೆ ತಿಳಿದ ಮಟ್ಟಿಗೆ ಹೇಳ್ತೇನೆ ಕೇಳಿ. ಅಕಾರ ಉಕಾರ ಮಕಾರಗಳ ಸಂಯೋಗವೇ ಓಂಕಾರ. ಅಕಾರ ಉಕಾರ ಮಕಾರಗಳ ಸಂಯೋಗವೇ ಓಂಕಾರ. ಓಂಕಾರನಾದದ ಝಂಕಾರ ತಿಳಿದರೆ ಆಗ ಸಾಕಾರ. ಓ ಓಂಕಾರವು ಪ್ರಣವಾಕ್ಷರ ಗುರುಗಳೇ. ಆ ಓಂಕಾರದ ಪ್ರಣವಾಕ್ಷರದ ಅರ್ಥವನ್ನು ತಿಳಿದು ಯಾವಾತನು ಮನಸಾರ ಓಂಕಾರವನ್ನು ಉಚ್ಚರಿಸುವನು ಅವನ ಮನದೆಲ್ಲ ವಿಕಾರಗಳು ಕಳೆದು ಅವನಿಗೆ ನಿಜ ಸಹಕಾರವು ಪ್ರಾಪ್ತವಾಗುತ್ತೆ. ಸಾಕಾರ ಯೋಗದಿಂದ ಅವನು ಬೆಳಗುವಂಥವನಾಗ್ತಾನೆ. ಗುರುಗಳೆದ್ದು ಕೈಗಳನ್ನು ಜೋಡಿಸಿ ಹೇಳ್ತಾರೆ, ಅಪ್ಪ, ನೀನು ಸಾಮಾನ್ಯನಲ್ಲ, ಜಗತ್ತನ್ನೇ ಉದ್ಧಾರ ಮಾಡಲು ಬಂದಿರುವ ಮಹಾನುಭಾವ. ಇದು ನಾನು ಕಲಿತಿರುವ ವಿದ್ಯೆಯನ್ನ ನೆಪ ಮಾತ್ರಕ್ಕೆ ನಾನು ಗುರುವಾಗಿ ನಿನಗೆ ಬೋಧಿಸುತ್ತೇನೆ. ಜಗದಾದಿ ಗುರುವಾದ ನೀನು ನಮ್ಮನ್ನು ಅನುಗ್ರಹಿಸು ಎಂಬುದಾಗಿ ಹೇಳಿ ಗುರುಗಳು ವಿದ್ಯಾಭ್ಯಾಸವನ್ನು ಮಾಡಿಸುತ್ತಿದ್ದರೆ, ನೆಪ ಮಾತ್ರಕ್ಕೆ ಅವರು ಗುರುವಾಗಿ ನಿಂತಿದ್ದರೆ, ಮಹಾನುಭಾವನಾದ ಮಣಿಕಂಠನು ಇಚ್ಛಾ ಮಾತ್ರದಿಂದ ಸಕಲ ವಿದ್ಯಾ ಪಾರಂಗತನಾಗುತ್ತಿದ್ದಾನೆ. ತಮ್ಮನನ್ನೂ ಸಹ ಹಾಗೆ ವಿದ್ಯಾವಂತನನ್ನಾಗಿ ಬೆಳೆಸುತ್ತಿದ್ದಾನೆ. ಹೀಗೆ ಸಾಗುತ್ತಿದೆ ಮಹಾನುಭಾವನಾದ ಮಣಿಕಂಠನ ವಿದ್ಯಾಭ್ಯಾಸ. ನೋಡಲೀಗ ಪರಿಯೊಳಗೆ ತಾನು ಬಹುವೇದ್ಯನಾಗಿತಾ ನಿಲ್ತದ್ದೇ ಹರಿಹರ ಸುತ ಮಣಿಕಂಠ ದೇವ ಭಕುತರ ಪೊರೆಯಲು ತಾನೇ ವಿದ್ಯಾಭ್ಯಾಸವನ್ನು ಮಾಡುತ್ತಾ ನೆಪ ಮಾತ್ರಕ್ಕೆ ಗುರುವೆಂದವನಲ್ಲೂ ಸಹ ನೀನೇ ಪರಬ್ರಹ್ಮ ಸ್ವರೂಪ ಎಂಬುದಾಗಿ ಭಾವಿಸಿ ವಿದ್ಯಾಭ್ಯಂತನಾಗಿದ್ದಾರೆ. ಮಹಾನುಭಾವನಾದ ಮಣಿಕಂಠನು ಆತನ ಸಹೋದರನು ಸ್ವಲ್ಪ ಕಾಲದೊಳಗಾಗಿ ಎಲ್ಲ ವಿದ್ಯೆಯನ್ನು ಕಲಿತಾಗ ಗುರುಗಳ ಮುಂದೆ ಬಂದು ಕೈಗಳನ್ನು ಜೋಡಿಸಿ ಕೇಳಿದರಂತೆ, ಗುರುಗಳೇ, ನಿಮಗೇನು ಗುರು ದಕ್ಷಿಣೆ ಕೊಡಬೇಕು? ಗುರುಗಳು ಗಳಗಳನೆ ಕಣ್ಣೀರನ್ನು ಸುರಿಸುತ್ತಿದ್ದರು. ಮಣಿಕಂಠ ಕೇಳಿದ, ಏಕೆ ಗುರುಗಳೇ? ನಾನು ಕೇಳಿದ ಮಾತು ನಿಮಗೇನಾದರೂ ನೋವಾಯಿತೆ? ಯಾವ ಕಾರಣಕ್ಕಾಗಿ ನೀವು ಅಳುತ್ತಿದ್ದೀರಾ? ಶಿಷ್ಯನ ಸಮ್ಮುಖದಲ್ಲಿ ಗುರುವು ಕಣ್ಣೀರನ್ನಿಡುವುದಾದರೆ ಅದನ್ನು ನೋಡಿದ ಶಿಷ್ಯ ಈ ಜಗತ್ತಿನಲ್ಲಿ ಬಾಳಿ ಪ್ರಯೋಜನವೇನು? ಗುರುಗಳೇ, ದಯಮಾಡಿ ಅಪ್ಪಣೆಯನ್ನು ಕೊಡಿಸಿ, ಯಾವ ಕಾರಣಕ್ಕೆ ಕಣ್ಣೀರು? ಗುರುಗಳೆಂದರು, ಅಯ್ಯ, ದೇವಾಂಶ ಸಂಭೂತನೇ ಪರಮಾತ್ಮ ಮಕ್ಕಳಿಲ್ಲ ಎಂದವನಿಗೆ ನನಗೊಂದು ಮಗುವನ್ನು ಕೊಟ್ಟಿದ್ದಾನೆ. ಅದು ನೋಡೆಂದರೆ ಆ ಪರ್ಣಶಾಲೆಯ ಒಂದು ಮೂಲೆಯಲ್ಲಿ ಕುಳಿತಿದ್ದಾನೆ ಒಬ್ಬ ಹುಡುಗ, ಏನರಿಯದವರಂತೆ. ಶಿಷ್ಯ ಕೇಳಿದ, ಮಣಿಕಂಠ, ಏನು ಗುರುಗಳೇ? ಅಯ್ಯ, ಕಂದಾಯನಲು ಕೇಳಲಾರ
ವ್ಯಥೆಯಾದರೂ ಎನ್ನೊಡನೆ ಬೇಳಲಾರ. ನೋಡು ಇದನು ಮಗನೇ ಎಂದರೆ ನೋಡಲಾರ. ಅಯ್ಯ, ನಾನು ಪಡೆದಿರುವ ಮಗ ಮಾತನಾಡಲು ಆಗದ ಮೂಗ, ಆವುದನ್ನು ನೋಡಲಾಗದ ಕುರುಡ ಇದ್ದ ಒಬ್ಬ ಮಗ ಹೀಗಾಗಿರುವುದನ್ನ ನೋಡಿ ನೋಡಿ ಸಹಿಸಲಾರೆ. ಸ್ವಾಮಿಯೇ, ಅವತಾರ ಪುರುಷನೇ, ನಿನ್ನ ದರ್ಶನ ಮಾತ್ರದಿಂದಲೇ ಅನೇಕ ಜನಗಳಿಗೆ ಅನೇಕ ಸುಖ ಸಂಪದವು ಪ್ರಾಪ್ತವಾಗುತ್ತೆ ಅಂದ ಮೇಲೆ ನಾನು ಇದನ್ನ ಪ್ರತಿಯಾಗಿ ಬಯಸುತ್ತೇನೆ ಎಂದು ಭಾವಿಸದೆ ಅನುಗ್ರಹಿಸು. ನನ್ನ ಮಗನಿಗೆ ಈ ಭಾಗ್ಯವನ್ನು ಅನುಗ್ರಹಿಸು. ಮಣಿಕಂಠ ನಗುತ್ತ ಹೇಳ್ತಾನೆ, ಗುರುಗಳೇ, ಗುರುವಾಜ್ಞೆಯು ನನಗೆ ಸರ್ವವಿಧದಲ್ಲಿಯೂ ಕೂಡ ಮಹತ್ತರವಾದದ್ದು. ಇದೋ ಎಂಬುದಾಗಿ ಬಂದು ಆ ಮೂಲೆಯಲ್ಲಿ ಕುಳಿತಿರುವ ಗುರುಪುತ್ರನನ್ನು ಕರೆತಂದು ತನ್ನ ಅಮೃತಮಯವಾದ ಹಸ್ತದಿಂದ ಅವನ ಕಣ್ಣುಗಳನ್ನು ಮುಟ್ಟಿ ಆತನ ಮುಖದ ಮೇಲೆ ಕೈ ಆಡಿಸಿ ಆಶೀರ್ವಾದ ಮಾಡಿದನಂತೆ. ಕೂಡಲೇ ಆ ಹುಡುಗ ಅಪ್ಪ ಅಪ್ಪ ನಾನೆಲ್ಲ ನೋಡ್ತಾ ಇದ್ದೇನೆ ಅಪ್ಪ ಅಪ್ಪ ಎನ್ನುವಾಗ ತಂದೆ ಓಡಿ ಬಂದು ಮಗನನ್ನು ತಬ್ಬಿದ. ಆ ಮಣಿಕಂಠನಿಗೆ ನಮಸ್ಕಾರ ಮಾಡಲು ಬಂದರೆ ಮಣಿಕಂಠ ಕೈಯನ್ನು ಹಿಡಿದ. ಗುರುವಿಗಿಂತಲೂ ಈ ಜಗತ್ತಲ್ಲಿ ಹಿರಿಯರಿಲ್ಲವಾದ್ದರಿಂದ ಇದೋ ಹೋಗಿ ಬರುತ್ತೇನೆ, ನೀವು ಸಂತೋಷದಿಂದ ಬಾಳುವುದಾದರೆ ಅದಕ್ಕಿಂತಲೂ ಮಿಗಿಲಾದದ್ದಿಲ್ಲ ಎಂಬುದಾಗಿ ಗುರುಪುತ್ರನನ್ನು ಒಪ್ಪಿಸಿ ಮಹಾನುಭಾವನಾದ ಅಯ್ಯಪ್ಪ ಆಗತಕ್ಕಂಥ ಮಣಿಕಂಠನು ತಮ್ಮನಿಂದೊಡಗೂಡಿ ಬರುತ್ತಿದ್ದರೆ ಆ ದೂರದಲ್ಲಿ ನಿಂತಂತ ಗುರು ಹೇಳುತ್ತಿದ್ದಾರಂತೆ, ಅಯ್ಯ ನೀನು ಸಾಮಾನ್ಯನಲ್ಲ, ಅಯ್ಯನೂ ನೀನೇ ಅಪ್ಪನೂ ನೀನೇ. ಅಯ್ಯ ಎಂದರೆ ಶಿವ ಎಂತಲೂ, ಅಪ್ಪನ್ ಎಂದರೆ ನಾರಾಯಣನೆಂತಲೂ, ಅಯ್ಯನೂ ನೀನೇ ಅಪ್ಪನೂ ನೀನೇ ಎಂದರೆ ನನ್ನ ಭಾಗಕ್ಕೆ ಅಯ್ಯಪ್ಪನೇ ನೀನೇ ಎಂದು ಆ ಗುರುಗಳು ನಾಮಕರಣ ಮಾಡಿದರಂತೆ ಅಯ್ಯಪ್ಪನ್ ಎಂದು. ಆ ಅಯ್ಯಪ್ಪನೆಂಬ ಹೆಸರು ಲೋಕದಲ್ಲಿ ಎಲ್ಲರ ಹೃದಯದಲ್ಲಿಯೂ ತಾಂಡವಾಡಲಾರಂಭಿಸಿದೆ. ಮಹಾನುಭಾವನಾದ ಅಯ್ಯಪ್ಪ ಸ್ವಾಮಿ ಅಂದರೆ ಮಣಿಕಂಠ ನೇರವಾಗಿ ಮನೆಗೆ ಬರುತ್ತಿದ್ದಾನಂತೆ. ನಗು ನಗುತ್ತಲಿ ನಲವಿಲ್ಲ ಅಕ್ಷಣದೆ ಮನೆಗೆ ಬಂದನು ಅಯ್ಯಪ್ಪ. ಜಗಕ್ಕೆ ಮಂಗಳವ ಕೋರಲು ತಾ ಪೃಥ್ವಿಯೊಳು ನೆಲೆಸಿದನಯ್ಯಪ್ಪ. ಅಯ್ಯಪ್ಪ ಶರಣಮೇ ಅಯ್ಯಪ್ಪ, ಅಯ್ಯಪ್ಪ ಶರಣಮೇ ಗಯ್ಯಪ್ಪ, ಅಯ್ಯಪ್ಪ ಶರಣಂ ಅಯ್ಯಪ್ಪ. ನಾಡಿಗೆ ಹಿಂತಿರುಗಿದ ತಂದೆ ರಾಜಶೇಖರನಿಗೆ ಆನಂದವೋ ಆನಂದ. ಮಗನನ್ನು ನೋಡಿ ಉಬ್ಬುಬ್ಬಿ ಹೋಗುತ್ತಿದ್ದಾನೆ. ಕೂಡಲೇ ಮಂತ್ರಿಗಳನ್ನು ಕರೆಸಿ ಹೇಳಿದರಂತೆ, ನನ್ನ ಮಗ ವಿದ್ಯಾವಂತನಾಗಿ ಪ್ರಾಜ್ಞ ವಯಸ್ಕನಾಗಿದ್ದಾನಾದ್ದರಿಂದ ಅವನಿಗೆ ರಾಜ್ಯ ಪಟ್ಟವನ್ನು ಕಟ್ತೇನೆ. ಮಂತ್ರಿ ಅಂದ, ಬಹಳ ಸಂತೋಷ ಬಹಳ ಸಂತೋಷ, ಇದೋ ಬಂದೆ ಎಂದು ಪಕ್ಕದಲ್ಲೇ ಬಂದು ಹೇಳ್ತಾನೆ, ಓ ಎಲ್ಲಿಯೋ ಕಾಡಿನಲ್ಲಿ ಸಿಕ್ಕಿದ ಒಬ್ಬ ಹುಡುಗ ಈ ನಾಡಿಗೆ ರಾಜ. ಮಕ್ಕಳೇ ಇಲ್ಲದಿರುವ ಈ ರಾಜನ ರಾಜ್ಯವನ್ನ ಹೇಗಾದರೂ ನಾನು ಪಡೆಯಬೇಕು ಎಂದು ಹವಣಿಸುತ್ತಿದ್ದರೆ ಪರದೇಶಿ ಬಾಲಕ ರಾಜನಾಗುತ್ತಿದ್ದಾನೆ. ಆ ಪರದೇಶಿ ಆಗಮಿಸಿದ ಮೇಲೆ ಈ ನಾಡಿನಲ್ಲಿ ಮಹಾರಾಣಿಗೆ ಒಂದು ಗಂಡು ಮಗುವಾಗಿದೆ. ಇರಲೇ, ನಾನು ಸುಮ್ಮನೆ ಬಿಡುವನಲ್ಲ ಎಂಬುದಾಗಿ ಬಂದು ಮಹಾರಾಣಿ ಪೆರಂದೇವಿ ಹತ್ರ ಕೈಗಳನ್ನು ಜೋಡಿಸಿದ. ಮಹಾರಾಣಿಗೆ ವಂದನೆ. ಏನು ಮಂತ್ರಿಗಳೇ? ಏನೂ ಇಲ್ಲ ಅಮ್ಮ, ಮಹಾರಾಜರು ನಮ್ಮ ಸ್ವಾಮಿ ಆ ಮಣಿಕಂಠನಿಗೆ ಅಂದ್ರೆ ಅಯ್ಯಪ್ಪ ಸ್ವಾಮಿಗೆ ರಾಜ್ಯವನ್ನು ಪಟ್ಟ ಕಟ್ಟಬೇಕು ಎಂದು ತೀರ್ಮಾನ ಮಾಡಿ ಎಲ್ಲ ಏರ್ಪಾಡು ಮಾಡುತ್ತಿದ್ದಾರೆ. ತಾಯಿ ಹೇಳಿದ್ಲು, ಹೌದಾ, ಹಾಗಾದ್ರೆ ಬಹಳ ಸಂತೋಷ. ಸಂತೋಷ ಇದೇನು ತಾಯಿ, ಸಂಕಟ ಪಡಬೇಕಾದ ಎಡೆಯಲ್ಲಿ ಸಂತೋಷ ಪಡುತ್ತಿದೆಯಲ್ಲ? ಸಂಕಟ ಮಂತ್ರಿ, ಏಕೆ ಸಂಕಟ? ಅಮ್ಮ, ಎಷ್ಟೇ ಆಗಲಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನ ಎಲ್ಲಿಯೋ ಕೆಲಸಕ್ಕೆ ಬಾರದವನಂತೆ ಮಾಡಿ ಕಾಡಿನಲ್ಲಿ ದೊರೆತ ಒಬ್ಬ ತಾಯಿ ತಂದೆಗಳಾರೆಂಬುದು ಗುರುತೇ ಇಲ್ಲದವನನ್ನ ಅರಸನನ್ನಾಗಿ ಮಾಡುವುದು ಎಂದರೆ ಹಿಂದೇನೋ ಅವನು ಚಿಕ್ಕ ವಯಸ್ಸಿನವನು, ಹಾಗಿರಬಹುದು.
ಹಿರಿಯವನಾದ ಮೇಲೆ ನಿನ್ನ ಮಗನಿಗೆ ಏನು ಬೆಲೆ ಇಲ್ಲ. ಲೋಕದ ಜನರು ಅವನನ್ನು ಯಾವ ಮಾನ್ಯತೆಯನ್ನು ಕೊಡುವುದಿಲ್ಲ. ಆ ಅಯ್ಯಪ್ಪ ಸ್ವಾಮಿ ಅರಸನಾದಾಗ ನಿನ್ನ ಮಗ ಅವನ ಪಾದ ಸೇವಕರಂತಿರಬೇಕಾಗುತ್ತೆ. ಅಲ್ಲ, ತಾವು ಆಲೋಚನೆ ಮಾಡಬೇಕು. ಮಹಾರಾಣಿ ಪೆರುಂದೇವಿಯಲ್ಲಿಯೂ ಸ್ವಲ್ಪ ಮಾರ್ಪಾಟಾಯಿತಂತೆ. ನಿಜ ನಿಜ, ಈ ಮಂತ್ರಿ ಆಡುತ್ತಿರುವ ಮಾತು ನಿಜ. ಅಯ್ಯ, ಹಾಗಾದ್ರೆ ಏನು ಮಾಡ್ಲಿ? ಅಮ್ಮ, ಈಗ ಒಂದೇ ಒಂದು ಉಪಾಯ. ನಾನು ಕೆಲವು ಜನ ವೈದ್ಯರನ್ನೆಲ್ಲ ನಿರ್ಮಾಣ ಮಾಡ್ತೇನೆ. ನೀವು ಸಹಿಸಲಾಗದ ತಲೆನೋವು ಎಂಬುದಾಗಿ ತಾವು ಸುಮ್ಮನಾದರೂ ಪವಳಿಸಿ. ಈ ಮಹತ್ತರವಾದ ತಲೆನೋವು ನಿವಾರಣೆಯಾಗಬೇಕಾದರೆ ಹುಲಿ ಹಾಲು ತರಬೇಕು ಎಂಬುದಾಗಿ ನಾನು ಒಂದು ಉಪಾಯವನ್ನು ಹುಡುಕ್ತೇನೆ. ಆಗ ಯಾರು ಹೋಗಲಿಕ್ಕಾಗದೆ ಹೆದರಿದರೆ ಆ ಅಯ್ಯಪ್ಪ ಸ್ವಾಮಿಯು ಹೋಗುವಂತೆ ಮಾಡೋಣ. ಅಯ್ಯಪ್ಪ ಹೋಗ್ತಾನೆ, ಆ ಕಾಡು ಪ್ರಾಣಿಗಳಲ್ಲಿ ತಿಂದು ಬಿಡುತ್ತವೆ. ನಾವೇನು ಮಾಡೋಣ? ವಿನಾಕಾರಣ ಸತ್ತ ಅಂತ ಹೇಳಿ ಆ ನಂತರದಲ್ಲಿ ನಮ್ಮ ರಾಜರಾಜನನ್ನೇ ಪಟ್ಟಾಧಿಕಾರಿಯನ್ನಾಗಿ ಮಾಡೋಣ. ಹೇಗಿದೆ? ಒಳಗಿನ ಮರ್ಮವನ್ನು ಅರ್ಥ ಮಾಡಿಕೊಳ್ಳಲಾರದೆ ಒಪ್ಪಿದಳಂತೆ ಈ ಮಹಾರಾಣಿ. ಹಾ ಹಾ ಎಂದು ಬಲಗಿದ್ಲು. ಕುಟಿಲ ತಂತ್ರವನರಿಯದ ರಾಜಶೇಖರನು ಮಡದಿಗೆ ತಾನಾಗಿರುವ ಬೇನೆಯಲ್ಲಿ ನೊಂದು. ಅಯ್ಯೋ, ಮಹಾರಾಣಿ ಹೀಗಾಯ್ತಲ್ಲ, ಏನು ಮಾಡ್ಲಿ? ಎಲ್ಲಿ ಯಾರಾದ್ರೂ ಒಳ್ಳೆ ವೈದ್ಯರನ್ನು ಕರೆಸಿ ಎಂದರೆ ಬಂದ ವೈದ್ಯರೆಲ್ಲರೂ ಕೂಡ ಈ ಸುಳ್ಳು ತಲೆಯ ನೋವನ್ನು ಹೋಗಲಾಡಿಸದೆ ಹೊರಟೋದ್ರು. ಕೊನೆಗೆ ಮಂತ್ರಿಯಿಂದ ಪ್ರೇರೇಪಿತರಾದವರು ಬಂದರು. ಬಹಳವಾಗಿ ಪರೀಕ್ಷೆಯನ್ನು ಮಾಡಿ ಹೇಳಿದರಂತೆ, ಮಹಾರಾಜ, ಈ ತಲೆಶೂಲೆ ಸಾಮಾನ್ಯವಾದದ್ದಲ್ಲ. ಈ ತಲೆಶೂಲೆ ಹೋಗಬೇಕಾದ್ರೆ ಇದಕ್ಕೆ ಬೇಕಾಗಿದೆ ಹುಲಿಯ ಹಾಲು. ರಾಜ ಕೇಳಿದ, ಹುಲಿಯ ಹಾಲು? ಏನು ಮಾತನಾಡ್ತಾ ಇದ್ದೀರಾ? ತರೋರು ಯಾರು? ಆಗ ಎಲ್ಲರೂ ತಲೆ ತಗ್ಗಿಸಿದರೆ ಆ ಪೆರುಂದೇವಿ ಹೇಳ್ತಾಳೆ, ಏನು, ನನ್ನ ಈ ಬಾಧೆಯಿಂದ ಮುಕ್ತರನ್ನಾಗಿ ಮಾಡಲು ಯಾರೂ ಇಲ್ಲವೇ? ಸರ್ವಶಕ್ತ ಎನಿಸಿಕೊಂಡಿರುವ ನನ್ನ ಮಗ ಅಯ್ಯಪ್ಪನಿಲ್ಲವೇ? ಅವನಿಂದಲೂ ಸಾಧ್ಯವಿಲ್ಲವೇ? ಪಕ್ಕದಲ್ಲಿ ನಿಂತಿದ್ದ ಅಯ್ಯಪ್ಪ ನಗುತ್ತಿದ್ದಾನೆ. ಮಾತೃದೇವೋ ಭವ. ಅಮ್ಮ, ಭಯಪಡಬೇಡ ತಾಯಿ. ಹುಲಿಯ ಹಾಲು ತರಲು ಇದೋ ಈಗಲೇ ಹೊರಟೆ. ಪುಲಿಯಲ್ಲಾದಿರ್ದೊಡುಂ ಸರಿಯೇ, ಆವ ರೀತಿಯಲ್ಲಾದರೂ ಪಾಲು ತಂದು ನಿನ್ನ ತಲಶೂಲೆಯನ್ನು ಹೋಗಲಾಡಿಸುವುದು ನನ್ನ ಮುಖ್ಯ ಕರ್ತವ್ಯ. ಅಪ್ಪ, ಹೋಗಿ ಬರ್ತೇನೆ. ಹಾಗನ್ನುವಾಗ ರಾಜ ಓಡಿ ಬಂದ. ಕಂದ, ಭಯಂಕರವಾದ ಕಾಡು, ನೀನೊಬ್ಬನೇ. ಅಪ್ಪ, ಆವ ಕಾಡಿನಿಂದಾಗಲಿ ಆವ ಕಾಡು ಪ್ರಾಣಿಗಳಿಂದಾಗಲಿ ನನಗೇನು ತೊಂದರೆಯಾಗದು. ತಾವು ನಿಶ್ಚಿಂತರಾಗಿರಿ. ಹಾಗಾದ್ರೆ ಸೈನ್ಯವನ್ನ ಬೇಡ ತಂದೆ, ನನಗಾವ ಸೈನ್ಯವೂ ಬೇಕಿಲ್ಲ. ನಾನೋರ್ವನೇ ಹೋಗಿ ಈ ಕಾರ್ಯವನ್ನು ಸಾಧಿಸಿಕೊಂಡು ಬರ್ತೇನೆ ಎಂಬುದಾಗಿ ಹೇಳಿ ಅಯ್ಯಪ್ಪ ಸ್ವಾಮಿ ನಗು ನಗುತ್ತಾ ಹೊರಟನಂತೆ ಕಾಡಿಗೆ ಹೊರಟು ಬಹುದೂರ ಸಾಗಿ ಪೊನ್ನಂಬಲಕ್ಕೆ ಬಂದಿದ್ದಾನೆ. ಪೊನ್ನಂಬಲವೆಂಬತಕ್ಕಂಥ ಸ್ಥಳಕ್ಕೆ ಬರುವಾಗ ಈತನಿಗೋಸ್ಕರವಾಗಿ ಕಾದಿದ್ದರಂತೆ ಮಹಾನುಭಾವರಾದ ಮುನಿಗಳೆಲ್ಲರೂ ಓಡೋಡಿ ಬಂದಿದ್ದಾರೆ. ಸ್ವಾಮಿಯೇ ಅಯ್ಯಪ್ಪ, ಅಯ್ಯಪ್ಪ ಸ್ವಾಮಿಯೇ ಬಂದೆಯ ಎಂಬುದಾಗಿ ಓಡೋಡಿ ಬಂದಿದ್ದೆ. ಕರಗಳನ್ನು ಜೋಡಿಸಿ ಆ ಅಯ್ಯಪ್ಪ ಸ್ವಾಮಿಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಜ್ಞಾನದೀಪನು ನೀನು, ಸುವಿಚಾರದಾತನು ನೀನು, ಇಳೆಯ ಭಕುತರನ್ನು ಸಲಹೆ ಅವತರಿಸಿದ ಅಯ್ಯನೂ ನೀನು, ಅಪ್ಪನೂ ನೀನು, ಅಯ್ಯಪ್ಪನೂ ನೀನು. ಪೊನ್ನಂಬಲದಲ್ಲಿ ಕಾಣಿಸಿದೆ, ಪೊನ್ನಂಬಲದಲ್ಲಿ ಕಾಣಿಸಿದೆ, ಜ್ಞಾನಪೀಠದಿ ಮಂಡಿಸಿದೆ, ಜ್ಞಾನಪೀಠದಿ ಮಂಡಿಸಿದೆ, ಪೊನ್ನಂಬಲದಲ್ಲಿ ಕಾಣಿಸಿದೆ. ಮುನಿಗಳ ಮನದಲ್ಲಿ ಮನೆ ಮಾಡಿದೆ ನೀ, ಜ್ಞಾನಾನಂದವ ಬೋಧಿಸಿದೆ, ಬೇಡಿದವರಿಗೆ ನೀಡಿವರಗಳ ಸಲಹಿದೆ ಅಯ್ಯಪ್ಪ.
ಶರಣಮಯ್ಯಪ್ಪ ಸ್ವಾಮಿಯೇ ಶರಣಂ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಮುನಿಗಳೆಲ್ಲರೂ ತದೇಕ ಚಿತ್ತರಾಗಿ ಪ್ರಾರ್ಥಿಸಿದರಂತೆ ನಿನಗಾಗಿ ಕಾದಿದ್ದೆವು ದಯಮಾಡಿಸು ಎಂಬುದಾಗಿ ಅಲ್ಲೇ ನಿರ್ಮಿತವಾಗಿರಬಹುದಾದ ಜ್ಞಾನಪೀಠದ ಮೇಲೆ ಕೂರಿಸಿ ಆ ಮಹಾನುಭಾವನಿಂದ ಅನೇಕ ಜ್ಞಾನ ವಿಚಾರಗಳನ್ನ ಉಪದೇಶವನ್ನು ಪಡೆಯುತ್ತಿದ್ದಾರೆ. ಇತ್ತ ಮಹಿಷಿಯು ಸಕಲ ದೇವತೆಗಳನ್ನೆಲ್ಲ ಕಾಡುತ್ತಿದ್ದರೆ ಇವಳ ಹಾವಳಿಯನ್ನು ತಡೆಯಲಾರದೆ ದೇವತೆಗಳೆಲ್ಲರೂ ಬೇಡಿದರಲ್ಲ. ಆಗ ಶಾಪವನ್ನು ಕೊಟ್ಟಿದ್ದಂಥ ದತ್ತ ಋಷಿಯು ಈಕೆಯನ್ನು ಸ್ವಲ್ಪ ಸಮಾಧಾನ ಮಾಡುವ ಸಲುವಾಗಿ ತಾನು ಆ ಶಾಪಕ್ಕನುಗುಣವಾಗಿ ಮಹಿಷನಾಗಿ ಅವತರಿಸಿದ್ದಾನೆ, ಸುಂದರ ಮಹಿಷ ಎಂದು. ಒಮ್ಮೆ ಕಾಡಿನಲ್ಲಿ ಪರಸ್ಪರ ಇವರಿಬ್ಬರ ಭೇಟಿಯಾಗಿದೆ. ಆ ಸುಂದರ ಮಹಿಷನನ್ನು ಕಂಡು ಬಹುವಿಧದಲ್ಲಿ ಆನಂದಗೊಂಡು ಅವನೊಡನೆ ಸಂತೋಷವಾಗಿ ಬಾಳಲು ದೇವಲೋಕಕ್ಕೆ ಕರೆದೊಯ್ದಿದ್ದಾಳೆ ಮಹಿಷಿ. ಅಲ್ಲಿ ಬಹುಕಾಲವಿದ್ದು ದೇವತೆಗಳ ಅಭಿಪ್ರಾಯವನ್ನು ತಿಳಿದಂಥ ಆ ದತ್ತ ಋಷಿ ಅಂದರೆ ಸುಂದರ ಮಹಿಷ ಅವಳನ್ನು ಕರೆದುಕೊಂಡು ಬಂದು ಭೂಲೋಕದಲ್ಲಿ ಒಂದು ಕಡೆ ವಾಸವಾಗಿದ್ದರು. ಸ್ವಲ್ಪ ಕಾಲ ಈ ಅಯ್ಯಪ್ಪ ಸ್ವಾಮಿ ಬೆಳೆದು ದೊಡ್ಡವನಾಗುವ ಪರ್ಯಂತರವೂ ಸಹ ಆ ಮಹಿಷಿಯನ್ನು ಮೈಮರೆಸಿ ಇಟ್ಟುಕೊಂಡಿದ್ದಂಥ ದತ್ತ ಋಷಿ ತನ್ನ ಕೆಲಸವಾದ ಮೇಲೆ ಒಂದು ದಿನ ಅದೃಶ್ಯನಾದ. ಕೂಡಲೇ ಸಿಟ್ಟಿಗೆದ್ದಂಥ ಮಹಿಷಿಯು ನಾನು ಆವ ಕಾರಣ ಬ್ರಹ್ಮನನ್ನು ಕುರಿತು ತಪವಾಚರಿಸಿದೆ, ಅದನ್ನು ಮರೆತನೇ ಎಂಬುದಾಗಿ ಮತ್ತೆ ಪ್ರಾರಂಭಿಸಿದಂತೆ ದೇವತೆಗಳನ್ನ, ಸಾಧುಗಳನ್ನ, ಸಂತರನ್ನ ಕಾಡಲು. ಬಹುವಿಧದಲ್ಲಿ ಎಲ್ಲರನ್ನು ಕಾಡುತ್ತಾ ಬರುತ್ತಿರುವಾಗ ಜ್ಞಾನೋಪದೇಶವನ್ನು ಮುಗಿಸಿ ಎಲ್ಲರಿಗೆ ಆಶೀರ್ವಾದವನ್ನು ಮಾಡಿ ಬರುತ್ತಿರುವ ಅಯ್ಯಪ್ಪ ಸ್ವಾಮಿ ಕಂಡ ಮಹಿಷಿಯನ್ನ. ತನ್ನ ಅವತಾರದ ಗುರುತರಿತ ಇವಳ ಸಂಹಾರವೇ ನನ್ನ ಮುಖ್ಯ ಕಾರಣ ಅಲ್ಲವೇ ಎಂಬುದಾಗಿ ಕೈಯಲ್ಲಿ ಹಿಡಿದಿರುವ ಬಾಣ ಬಿಲ್ಲನ್ನು ತೆಗೆದರಂತೆ ಕರದಲ್ಲಿ ಶರವನ್ನು ಬಿಡಿದು ಧುರಕ್ಕೆ ನಿಂತನಾಗ ಅಯ್ಯಪ್ಪ ಕಡುತರ ನೆನೆಸಿದ ಬಹಿಯನು ಸಂಹರಿಸಬೇಕೆನ್ನುತ್ತ ತಾನ, ಕಡುತರ ನೆನೆಸಿದ ಬಹಿಷಿಯ ಸಂಹರಿಸಬೇಕೆನ್ನುತ್ತ ತಾನು. ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಹರಿಹರ ಸುತನೇ ಅಯ್ಯಪ್ಪ ವೀರಮಣಿ ಕಂಠ ಅಯ್ಯಪ್ಪ ಧರ್ಮಶಾಸ್ತಾನೆ ಅಯ್ಯಪ್ಪ ಅನ್ನದಾನ ಪ್ರಭುವೇ ಅಯ್ಯಪ್ಪ. ಕರದೊಳಗೆ ಪಿಡಿದ ಬಾಣ ಬಿಲ್ಲನ್ನ ಪ್ರಯೋಗಿಸುತ್ತಾ ಆ ಮಹಿಷಿಯ ಮೇಲೆ ಘೋರ ಯುದ್ಧಕ್ಕೆ ನಿಂತ. ಭಯಂಕರವಾದ ಯುದ್ಧ ನಡೆಯುತ್ತಿದ್ದರೆ ಹಾರಿ ಗಗನ ಮಾರ್ಗದಲ್ಲಿ ನಿಂತ ಮಹಿಷೆಯನ್ನ ಬೀಸಬಹುದಾದ ಆ ಖಡ್ಗವನ್ನೆಲ್ಲವನ್ನು ತುಂಡರಿಸಿದ್ದಾನೆ. ಗದೆಯನ್ನೆಸೆದಾಗ ಮಾಯಾರೂಪಿನಿಂದ ಹುಲಿಯಂತೆ, ಕರಡಿಯಂತೆ ಅನೇಕ ರೂಪಗಳನ್ನು ಧರಿಸಿದಂತ ಮಹಿಷಿಯನ್ನ ಅವಳ ಅಟ್ಟಹಾಸಗಳೆಲ್ಲ ಸ್ವಲ್ಪ ಕಾಲ ಕಂಡು ಆನಂತರದಲ್ಲಿ ಲೋಕಕಂಠಗಳಿರಬಾರದು ಎಂಬುದಾಗಿ ಹೇಳಿ ತನ್ನ ಆಯುಧದಿಂದ ಅವಳನ್ನ ಸಂಹಾರವನ್ನೇ ಮಾಡಿದ್ದಾರೆ. ಕೊಂಬುಗಳನ್ನು ಹಿಡಿದು ಗರಗರದ ತಿರುವಿ ಮೇಲೆ ಕೆತ್ತಿ ಬಿಸಾಡಿದರಂತೆ ಹಾರಿ ನೆಲಕ್ಕೆ ರಪ್ಪನಪ್ಪರಿಸಿ ಆ ಮಹಿಷಿಯ ಎಂದು ಪ್ರಾಣ ಬಿಟ್ಟಳಂತೆ. ದುಃಖದಿಂದ ಅವಳ ಕಣ್ಣಲ್ಲಿ ಹರಿದ ನೀರು ಈಗ ಅಳುದಾ ನದಿ ಎಂಬುದಾಗಿ ಪ್ರಖ್ಯಾತವನ್ನಾಗಿದೆ. ಶಾಪ ವಿಮೋಚನೆಯನ್ನು ಪಡೆದಂಥ ಲೀಲಾವತಿಯು ತಾನೆದ್ದು ಪ್ರತ್ಯಕ್ಷರಾಗಿ ನಿಂತಿರುವ ಅಯ್ಯಪ್ಪ ಸ್ವಾಮಿಯ ಮುಂದೆ ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾಳಂತೆ, ಅಯ್ಯ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಇದು ನನ್ನ ಶಾಪ ವಿಮೋಚನೆಯಾಗಿದೆ ಅಲ್ಲವೇ, ದಯಮಾಡಿ ನನ್ನನ್ನು ಸ್ವೀಕರಿಸು. ಸ್ವಾಮಿ ನಕ್ಕ, ಎಲ್ಲಿಯಾದರೂ ಉಂಟೆ, ನಾನು ನಿನ್ನನ್ನು ಸ್ವೀಕರಿಸುವುದು ಎಂಬುದು ಸಾಧ್ಯವೇ ಇಲ್ಲ. ನಾನು ಈ ಜನ್ಮದಲ್ಲಿ ಬ್ರಹ್ಮಚಾರಿಯಾಗಿ ಉಳಿಯಬೇಕಾಗಿರುವುದರಿಂದ ಸ್ವೀಕರಿಸಲಾರೆ. ಹಾಗಾದ್ರೆ ನೀ ನನ್ನನ್ನು ವಿವಾಹವಾಗುವುದಿಲ್ಲವೇ, ನನ್ನ ಗತಿಯೇನು? ಆಗ ಸ್ವಾಮಿ ಹೇಳಿದ, ನಾನು ನಿನ್ನನ್ನು ವಿವಾಹವಾಗಬೇಕಾದರೆ ಇಲ್ಲೇ ಇರು, ಕ್ಷೇತ್ರ ಪಾಲಕಿಯಾಗಿರು, ಮಾಳಿಕಾಪುರ ಅಮ್ಮೈ ಎಂಬತಕ್ಕಂಥ ಹೆಸರಿನಲ್ಲಿ ನೀನಿಲ್ಲಿರು. ನನ್ನನ್ನ ಯಾತ್ರೆಗಾಗಿ ಸಂದರ್ಶನಕ್ಕಾಗಿ ಬರಬಹುದಾದಂಥ ಅನೇಕ ಜನ ಭಕ್ತರಲ್ಲಿ
ಎಂದಿಗೆ ಹೊಸದಾಗಿ ಬರತಕ್ಕಂಥ ಭಕ್ತರಿರುವುದಿಲ್ಲವೋ, ಕನ್ನಿಸ್ವಾಮಿ ಎಂಬತಕ್ಕಂಥ ಹೆಸರಿನ ಒಬ್ಬ ಭಕ್ತನು ಎಂದಿಗೆ ಒಬ್ಬನೂ ಬರುವುದಿಲ್ಲವೋ, ಅಂದಿಗೆ ನಾನು ನಿನ್ನನ್ನು ವಿವಾಹವಾಗ್ತೇನೆ ಎಂದು ಅಭಯವನ್ನು ಕೊಟ್ಟು ಅಯ್ಯಪ್ಪ ಸ್ವಾಮಿ ಮುಂದಕ್ಕೆ ಹೊರಟಿದ್ದಾನೆ. ದೇವಾನು ದೇವತೆಗಳು ದೇವೇಂದ್ರ ಸಹಿತರಾಗಿ ಬಂದು ಮಹಾನುಭಾವನಾದ ಅಯ್ಯಪ್ಪನ ಮುಂದೆ ಕೈಗಳನ್ನು ಜೋಡಿಸಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ದೇವತೆಗಳೆಲ್ಲರೂ ಪ್ರಾರ್ಥನೆಯನ್ನು ಮಾಡಿದಾಗ ಅಯ್ಯಪ್ಪ ಸ್ವಾಮಿ ಹೇಳಿದರಂತೆ, ಅಯ್ಯ ದೇವೇಂದ್ರ, ಏನಾಗಬೇಕು? ಸ್ವಾಮಿ, ನಿಮ್ಮ ತಾಯಿಗೆ ತಲೆಶೂಲೆ ಎಂಬುದು ಕೇವಲ ನೆಪ ಮಾತ್ರದ ಒಂದು ನಾಟಕ. ಮಂತ್ರಿ ಎಂಬುವನು ಅಜ್ಞಾನದಿಂದ ಮಾಡಿರತಕ್ಕಂಥ ಆಟ ಇದು. ನಾವುಗಳೆಲ್ಲ ನಿನ್ನ ಸಂಗಡಲೇ ಬರ್ತೇವೆ, ನಡೆ ಎಂದಾಗ ದೇವೇಂದ್ರನೇ ಹುಲಿಯಾಗಿದ್ದಾನೆ, ಮಿಕ್ಕ ದೇವತೆಗಳೆಲ್ಲ ಹುಲಿಬರಿಗಳಾಗಿದ್ದಾರೆ. ಆ ದೇವೇಂದ್ರನೆಂಬ ಹುಲಿಯನೇರಿ ಮಹಾನುಭಾವನಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ನಾಡಿಗೆ ಬರ್ತಿದ್ದಾನೆ. ಹುಲಿಯನೇರಿ ದೇವಿ ಬರುತ್ತಿಗ, ಜಗವೆಲ್ಲ ನೋಡಿ ಅವನಗುತ್ತಿಗ. ಹುಲಿಯನೇರಿ ದೇವ ಬರುತ್ತಿಗ, ಜಗವೆಲ್ಲ ನೋಡಿ ಅವನಗುತ್ತಿಗ. ಮೋಸದ ಮರೆಯಲ್ಲಿ ನಿಲ್ದು ಜಗವೆಲ್ಲ ಬಳಲುತ್ತಿಗೆ ನೊಲ್ದು. ಮೋಸದ ಮರೆಯಲ್ಲಿ ನಿಲ್ದು ಜಗವೆಲ್ಲ ಬಳಲುತ್ತಿಗೆ ನೊಲ್ದು. ಬೇಳಿರಿ ಶರಣಮಯ್ಯಪ್ಪ ಎಂದು ಬಿಡದೆ ಸಲಹುವನು ಓಡೋಡಿ ಬಂದು. ಬೇಳಿರಿ ಶರಣಮಯ್ಯಪ್ಪ ಎಂದು ಬಿಡದೆ ಸಲಹುವನು ಓಡೋಡಿ ಬಂದು. ಹುಲಿಯನೇರಿ ದೇವ ಬರುತ್ತಿಗ, ಜಗವೆಲ್ಲ ನೋಡಿ ಅವನಗುತ್ತಿಗ. ಶರಣಂ ಅಯ್ಯಪ್ಪ, ಶರಣಂ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ. ಜಗವೆಲ್ಲ ಬೆಕ್ಕಸ ಬೆರಗಾಗುವಂತೆ ಆ ಹುಲಿಯನೇರಿ ನೇರವಾಗಿ ಮಹಾನುಭಾವನಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ನಾಡಿಗೆ ಬಂದರೆ, ಹುಲಿ ಬರುತ್ತಿದೆ ಎಂದ ಕೂಡಲೇ ಗಡಗಡನೆ ನಡುಗಿ ಜನಗಳೆಲ್ಲರೂ ದೂರ ಓಡಿ ಹೋದರಂತೆ. ಅಯ್ಯಪ್ಪ ಸ್ವಾಮಿಯು ಕಾಡಿಗೆ ಹೋದ ಕೂಡಲೇ ಸುಳ್ಳು ನಾಟಕವಾಡುತ್ತಿದ್ದ ಮಹಾರಾಣಿ ತಲೆ ಶೂಲೆಯೂ ವಾಸಿಯಾಯಿತು ಎಂದಿದ್ದಳಂತೆ. ಹುಲಿಯನೇರಿ ಬಂದ ಕೂಡಲೇ ಮಂತ್ರಿ ಸೇನಾಧಿಪತಿಗಳು ಗಡಗಡನೆ ನಡುಗಿದರು. ಆಗ ಆ ತಾಯಿ ತನ್ನ ಅಜ್ಞಾನವನ್ನು ಹೋಗಲಾಡಿಸಿಕೊಂಡು ಬಂದು ಜ್ಞಾನಮೂರ್ತಿಯಾದ ಅಯ್ಯಪ್ಪ ಸ್ವಾಮಿಯನ್ನು ಕೇಳಿಕೊಳ್ಳುತ್ತಿದ್ದಾನೆ. ಅಯ್ಯ, ಅರಿಯದೆಲೆಗೈದ ಪರಾದ ಮನ್ನಿಸೋ ಮಗನೇ, ಮನ್ನಿಸೋ ಮಗನೇ. ತಿಳಿಯದೆ ನಾನು ಮಾಡಿದ ಅಪರಾಧವನ್ನು ಮನ್ನಿಸು ಸ್ವಾಮಿ. ನನ್ನ ಮಗನೆಂಬತಕ್ಕಂಥ ಅಭಿಮಾನದಲ್ಲಿ ಅವನಿಗೆ ಪಟ್ಟ ಕಟ್ಟಬೇಕು ಎಂಬುದಾಗಿ ನಾನು ನಿನ್ನಲ್ಲಿ ಮಾಡಿದ ಈ ಮೋಸಕೃತ್ಯಕ್ಕೆ ಕ್ಷಮಾಪಣೆಯನ್ನು ಕೊಡು. ಆಗ ಅಯ್ಯಪ್ಪ ಸ್ವಾಮಿ ತಾಯಿ ಹತ್ರ ಹೇಳ್ತಿದ್ದಾನೆ, ಅಮ್ಮ, ನೀನಾಡಿದ ಮಾತು ಸತ್ಯ. ಈ ನಾಡಿಗೆ ಅರಸನಾಗಬೇಕಾದವನು ನನ್ನ ತಮ್ಮನಾಗಿರುವ ರಾಜನಲ್ಲದೆ ನಾನಲ್ಲ. ನಾನು ಈ ನಾಡನ್ನು ಬಿಟ್ಟು ತೆರಳಲೇಬೇಕು. ನನ್ನ ಅವತಾರದ ಕಾರ್ಯವು ಸಫಲವಾಗಿದೆಯಾದ್ದರಿಂದ ಮುಂದೆ ಸಾಗಲೇಬೇಕು. ತಂದೆ ಬಂದ, ಮಗನೇ, ಇಷ್ಟು ಕಾಲ ನಿನ್ನನ್ನು ಕಂಡ ಈ ಕಣ್ಗಳು ಮತ್ತೆ ನಿನ್ನನ್ನು ಕಾಣದೆ ಇರಲಾರದು ಮಗನೇ. ಹೋಗದಿರು ಕಂದ, ನೀ ಹೋದರೆ ಬರಿದಾಗುವುದು ನನ್ನ ಬಾಳು. ಆಗ ಮಹಾನುಭಾವನಾದಂತ ಅಯ್ಯಪ್ಪ ಸ್ವಾಮಿ ಹೇಳುತ್ತಿದ್ದಾನೆ, ತಂದೆಯೇ, ನಾನು ಯಾವ ಕಾರಣಕ್ಕಾಗಿ ಲೋಕಕ್ಕೆ ಬಂದನೋ ಆ ಕಾರ್ಯ ಮುಗಿದೆಯಾದ್ದರಿಂದ ನಾ ಮುಂದೆ ಸಾಗಿ ಒಂದೆಡೆಯಲ್ಲಿ ನಿಲ್ಲಬೇಕಾಗಿದೆ. ಆಗ ಲೋಕ ಕಲ್ಯಾಣವಾಗುವ ಕಾರ್ಯವು ನಾನು ಮಾಡಬೇಕಾಗಿದೆ. ತಂದೆ ಕೇಳಿದನಂತೆ, ಕಂದ, ಮತ್ತೆ ನಿನ್ನನ್ನು ಕಾಣಬೇಕಾದರೆ ನಾನೇನು ಮಾಡಬೇಕು? ನನ್ನನ್ನ ಒಂದು ಮೂರ್ತಿಯ ರೂಪದಲ್ಲಿ ನೀನು ನೋಡಬಹುದು ತಂದೆ. ಇದು ನಾನೊಂದು ಅಸ್ತ್ರ ಪ್ರಯೋಗವನ್ನು ಮಾಡ್ತೇನೆ. ಆ ಅಸ್ತ್ರವು ಯಾವ ಎಡೆಯಲ್ಲಿ ಬೀಳುತ್ತೋ ಅಲ್ಲಿ ಒಂದು ದೇಗುಲವನ್ನು ನಿರ್ಮಾಣ ಮಾಡು. ಆ ದೇಗುಲದಲ್ಲಿ ಯಾವ ರೀತಿಯ ತೊಂದರೆಗಳಾಗದ ತೆರದಲ್ಲಿ ನಿರ್ಮಾಣವಾದ ಎಡೆಯಲ್ಲಿ ನನ್ನ ಮೂರ್ತಿಯನ್ನು ನೀನು ಕಾಣಲು, ಲೋಕದ ಜನರು ನೋಡಲು ಕಾರಣವಾಗುವುದು. ಇದೋ ಅದನ್ನು ಕಾಣಲು ಜ್ಞಾನ ಚಕ್ಷುವನ್ನು ನಿನಗೆ ದಯಪಾಲಿಸಿದ್ದೇನೆ ಎಂಬುದಾಗಿ ಬತ್ತಲಿಕೆಯಿಂದ ಒಂದು ಬಾಣವನ್ನು ತೆಗೆದು ಗುರಿಗಿಟ್ಟಣದು ಹೊಡೆದ ಕೂಡಲೇ ಅದು ಬಹುದೂರದಲ್ಲಿ ಬಂದು ಶಬರಗಿರಿಯಲ್ಲಿ ಬಿದ್ದಿದೆಯಂತೆ. ಅದು ಜ್ಞಾನ ಚಕ್ಷುವಿಗೆ, ಅಂದರೆ ರಾಜಶೇಖರನಿಗೆ ಕಂಡಿದೆ. ಮಹಾನುಭಾವನಾದ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ವಂದಿಸಿ ಹೊರಟಿದ್ದಾನಂತೆ. ಲೋಕ ಕಲ್ಯಾಣ ಕಾರಣ ನೆನೆಸಿ ಪೊರಟನಯ್ಯಪ್ಪನು ಆಗ
ಧರಿಸುತ್ತ ಹೊರಟನಯ್ಯಪ್ಪನಾಗ ಯೋಗಿಯ ತರದಿ ವೇಷವ ಧರಿಸಿ ಜಟಾವಲ್ಕಲಗಳ ಧರಿಸಿ ತಾದು ಹೊರಟನಾಗ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ನೇರವಾಗಿ ಎಲ್ಲರಿಗೂ ಅಭಯವನ್ನು ಕೊಡುತ್ತಾ ಜಟಾವಲ್ಕಲವನ್ನು ಧರಿಸಿ ಸನ್ಯಾಸಿಯಂತೆ ನೇರವಾಗಿ ಆ ಪಂದಳ ದೇಶವನ್ನು ತೊರೆದು ಪೊನ್ನಂಬಲ ಕಡೆಗೆ ಮಹಾನುಭಾವನಾದ ಸ್ವಾಮಿ ಅಯ್ಯಪ್ಪ ಹೊರಟಿದ್ದಾನೆ. ರಾಜಶೇಖರನು ತೀರ್ಮಾನ ಮಾಡಿದ, ತನ್ನ ಪರಿವಾರದಿಂದೊಡಗೂಡಿ ಆ ಬಾಣ ಬಿದ್ದಿರುವ ಸ್ಥಳವು ಜ್ಞಾನಚಕ್ಷುವಿಗೆ ಗೊತ್ತಾಯಿತಲ್ಲ, ನೇರವಾಗಿ ಆ ಸ್ಥಳಕ್ಕೆ ಬಂದು ದೇವಸ್ಥಾನ ಕಟ್ಟಿಸುವುದಕ್ಕಾಗಿ ಬಂದಿದ್ದಾನೆ. ಯಾವ ರೀತಿ ದೇವಸ್ಥಾನವನ್ನು ಕಟ್ಟಿಸಬೇಕು ಎಂಬುದನ್ನು ತಿಳಿಯಲು ತಾನು ಆ ಶಬರಿಗಿರಿಯಲ್ಲಿ ವಾಸವಾಗಿರುವಾಗ ಪೊನ್ನಂಬಲದಲ್ಲಿ ಇರಬಹುದಾಗಿರ್ತಕ್ಕಂಥ ಸ್ವಾಮಿ ಅಯ್ಯಪ್ಪನು ತನ್ನ ದೂತರಾಗಿರ್ತಕ್ಕಂಥ ವಪರ, ಕಟುಶಬ್ದ, ವೀರಭದ್ರ, ಕೂಪನೇತ್ರ, ಕೂಪಕರ್ಣ, ಗಂಡಕರ್ಣ ಎಂಬತಕ್ಕಂಥ ದೂತರಲ್ಲಿ ವೀರಭದ್ರನನ್ನು ಕಳುಹಿಸಿ ಪರಿವಾರ ಸಹಿತನಾಗಿ ಪವಳಿಸಿರತಕ್ಕಂಥ ಮಹಾರಾಜನಿಗೆ ಅರಿವಿಲ್ಲದಂತೆ ಬರಮಾಡಿಸಿದ್ದಾನಂತೆ. ಬಂದಾಗ ಆ ಪೊನ್ನಂಬಲದಲ್ಲಿ ಜ್ಞಾನಪೀಠದ ಮೇಲೆ ಪಾದಗಳ ನೂರಿ ಆ ಪಾದಗಳ ಮಧ್ಯದಲ್ಲಿ ಒಂದು ಬಿಗಿತದ ಪಟ್ಟಿಯನ್ನು ಕಟ್ಟಿ ತಾನು ಕುಳಿತಿರುವ ರೂಪವನ್ನು ತೋರಿಸಿ, ಅರಸ, ಹೀಗೆಯೇ ನೀನೊಂದು ದೇಗುಲವನ್ನು ಮೂರ್ತಿಯನ್ನು ನಿರ್ಮಾಣ ಮಾಡು, ಯಾರಿಗೂ ಗೋಚರವಾಗುವುದಿಲ್ಲ, ನೀನು ಹಿಂತಿರುಗು ಎಂದಾಗ ಮತ್ತೆ ಆ ವೀರಭದ್ರನು ರಾಜನನ್ನು ಹೊತ್ತು ತಂದು ಈ ಪರಿವಾರ ವೀರ ಎಡೆಯಲ್ಲಿ ನೆಲೆಸಿಬಿಟ್ಟಿದ್ದಾನೆ. ಸ್ವಲ್ಪ ಕಾಲವಾದ ಮೇಲೆ ಕಂಡುಬಿಟ್ಟು ಅರಸ ಆ ಸ್ಥಳವನ್ನು ನೋಡಿ ಅಲ್ಲೇ ದೇಗುಲವನ್ನು ನಿರ್ಮಾಣ ಮಾಡಿಸಿದನಂತೆ. ದೇಗುಲವೇನು ನಿರ್ಮಾಣವಾಯಿತು? ಮೂರ್ತಿಯಾಗಬೇಕಲ್ಲ. ಯಾವ ರೀತಿ ಮೂರ್ತಿಯನ್ನು ನಿರ್ಮಾಣ ಮಾಡೋದು ಎಂಬುದಾಗಿ ಆಲೋಚನೆಯನ್ನು ಮಾಡುತ್ತಿದ್ದರೆ ಮಹಾತ್ಮನಾದಂತ ಪರಶುರಾಮನೇ ಮಹಾಶಿಲ್ಪಿಯಂತೆ ವೇಷವನ್ನು ಧರಿಸಿ ಬಂದು ಅಲ್ಲಿ ಆ ಮಹಾರಾಜನು ಯೋಚನೆ ಮಾಡುವುದಕ್ಕಿಂತಲೂ ಮುಂಚಿತವಾಗಿಯೇ ತಾನಲ್ಲಿ ನಿಂತು, ಅಯ್ಯ, ನೀನು ಯೋಚಿಸಬೇಡ, ಇದು ನಾನೇ ನಿರ್ಮಾಣ ಮಾಡಿಕೊಡ್ತೀನಿ ಎಂಬುದಾಗಿ ಅಯ್ಯಪ್ಪ ಸ್ವಾಮಿಯ ಮೂರ್ತಿಯನ್ನ ತಾನು ನಿರ್ಮಾಣ ಮಾಡಿದನಂತೆ. ಆ ಜ್ಞಾನಪೀಠದ ಮೇಲೆ ಪೊನ್ನಂಬಲದಲ್ಲಿ ಸ್ವಾಮಿಯು ಆ ಶರಣರಿಗೆ ಜ್ಞಾನೋಪದೇಶವನ್ನು ಮಾಡುವಾಗ ಯಾವ ಚಿನ್ಮುದ್ರೆಯಲ್ಲಿ ಕುಳಿತಿದ್ದನೋ ಅದೇ ರೀತಿಯಾಗಿಯೇ ಮೂರ್ತಿ ಒಂದು ನಿರ್ಮಿತವಾಗಿದೆ. ಆ ಪರಶುರಾಮರಿದ್ದರೆ ದೇವಸ್ಥಾನದಲ್ಲಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನಾ ಕಾರ್ಯಗಳು ನಡೆದಿದೆಯಂತೆ. ಅದನ್ನು ಕಂಡು ಬಹು ಸಂತೋಷಪಟ್ಟಿರತಕ್ಕಂಥ ಮಹಾನುಭಾವನಾದ ಅರಸ ಆನಂದ ಪರವಶನಾಗಿ ನೋಡುತ್ತಿದ್ದರೆ ಅಂದಿನಿಂದ ಮಹಾನುಭಾವನಾಗಿರ್ತಕ್ಕಂಥ ಆ ಅಯ್ಯಪ್ಪ ಸ್ವಾಮಿಯನ್ನ ಶರಣರೆಲ್ಲರೂ ಸಹ ಈ ರೀತಿಯಾಗಿ ಕೊಂಡಾಡಲು ಪ್ರಾರಂಭಿಸಿದ್ದಾರೆ. ಶಬರಗಿರೀಶ ಗಡಭೂತೇಶ ಪಾಲಿಸೋ ಅಯ್ಯಪ್ಪ, ಶಬರಗಿರೀಶ ಗಣಭೂತೇಶ ಪಾಲಿಸೋ ಅಯ್ಯಪ್ಪ, ಪೊನ್ನಂಬಲೇಶ ಭವ ದುಃಖ ನಾಶ, ಪೊನ್ನಂಬಲೇಶ ಭವ ದುಃಖ ನಾಶ, ಭಕುತರ ಹೃದಯ ನಿವಾಸ, ನಿನ್ನ ಭಂಡ ನಾನು ಮಣಿಕಂಠ ನೀನು, ನಿನ್ನ ಭಂಡ ನಾನು ಮಣಿಕಂಠ ನೀನು, ಶರಣಂ ಅಯ್ಯಪ್ಪ. ಶಬರಗಿರೀಶ ಗಣಭೂತೇಶ ಪಾಲಿಸೋ ಅಯ್ಯಪ್ಪ. ಎಲ್ಲರೂ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರಂತೆ. ಪ್ರಾರ್ಥನೆಯನ್ನು ಮಾಡುವಾಗ ಮಹಾಸ್ವಾಮಿ ಹೇಳಿದ್ದಾನೆ, ನಾನು ಜ್ಞಾನಪೀಠದಲ್ಲಿ ಕುಳಿತಾಗ ಹೇಗಿತ್ತೋ ಹಾಗೆ ದೇಗುಲವಾಗಲಿ ಎಂದರೆ ಆ ದೇಗುಲಕ್ಕೆ 18 ಮೆಟ್ಲನ್ನು ಕಟ್ಟಿದ್ದಾರಂತೆ. 10 8 18
10 ದಶವಿಧ ಮಮಕಾರಗಳನ್ನಡಗಿಸಿ 8 ವಿಧ ಅಹಂಕಾರಗಳನ್ನಡಗಿಸಿದಾಗ ಕಾಣುವವನೇ ಅಯ್ಯಪ್ಪ ಸ್ವಾಮಿ ಎಂದಾಗ ಭಕ್ತರಿಗೆಲ್ಲರಿಗೂ ಅಭಯವನ್ನು ಕೊಡುತ್ತಾ ಅಯ್ಯಪ್ಪ ಸ್ವಾಮಿ ಅಲ್ಲಿ ನಿಂತಿದ್ದಾನೆ. ಈಗಲೂ ಆ ಪರಮಾತ್ಮನ ಆಜ್ಞೆಯಂತೆ ರಾಜಶೇಖರನ್ನು ನಿರ್ಮಾಣ ಮಾಡಿದ ಆ ದೇಗುಲಕ್ಕೆ 18 ಮೆಟ್ಲುಗಳಿವೆ. ಒಂದೊಂದು ಮೆಟ್ಲುಗಳಿಗೂ ಸಹ ಒಂದೊಂದು ಸಲ ಹೋಗತಕ್ಕಂಥ ಅವರು ತಾವನೇಕ ವಿಧಿಯಲ್ಲಿ ಭಕ್ತಿಯನ್ನು ಕೂಡ ಅರ್ಪಣೆ ಮಾಡುತ್ತಿದ್ದಾರೆ. ಕಾರ್ತೀಕ ಮಾಸದಲ್ಲಿ ವ್ರತ ಪ್ರಾರಂಭ, ಮಕರ ಸಂಕ್ರಾಂತಿಯ ದಿನ ಜ್ಯೋತಿಯ ಸಂದರ್ಶನದಿಂದ ಬಹುಜನರು ಕೂಡ ಆನಂದ ಪರವಶರಾಗ್ತಕ್ಕಂಥವರಾಗಿದ್ದಾರೆ. ಅಯ್ಯಪ್ಪ ಸ್ವಾಮಿ ಈಗಲೂ ಸಹ ಅನೇಕ ಜನ ಭಕ್ತರನ್ನು ಉದ್ಧಾರ ಮಾಡುತ್ತಾ ಆ ದೇಗುಲದಲ್ಲಿ ನಿಂತಿದ್ದಾನೆ ಎಂದಾಗ ಅಯ್ಯಪ್ಪ ಸ್ವಾಮಿಯ ಕತೆಗೆ ಮಂಗಳವನ್ನು ಹಾಡುತ್ತಾ ಈ ಕಥೆಯನ್ನ ಪ್ರೀತಿ ಆದರದಿಂದ ಕೇಳಿದವರಿಗೂ ಆ ಸೇವೆಗೆ ಭಾಗಿಯಾದವರಿಗೆಲ್ಲರಿಗೂ ಸಹ ಅಯ್ಯಪ್ಪ ಸ್ವಾಮಿಯು ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಲೋಕಕ್ಕೆ ಕ್ಷೇಮವನ್ನು ಮಂಗಳವನ್ನು ಕೋರುತ್ತಾ ಸ್ವಾಮಿಯಾದ ಅಯ್ಯಪ್ಪನ ಈ ಕಥಾಭಾಗವನ್ನು ಸಮಾಪ್ತಿ ಮಾಡಿ ಮಂಗಳವನ್ನು ಪಾಡುತ್ತಿದ್ದೇನೆ. ಚಿನ್ನದ ತಟ್ಟೆಯಲ್ಲಿ ರಂದದ ರುಚಿ ಮಾಡಿ, ಚಿನ್ನದ ತಟ್ಟೆಯಲ್ಲಿ ರಂದದ ರುಚಿ ಮಾಡಿ, ಹರಿಹರ ಸುತಲಿಗೆ ಮಂಗಳಾರತಿ ಮಾಡಿ ಸ್ವಾಮಿಗೆ ಶರಣು ಅಯ್ಯಪ್ಪನಿಗೆ ಮಂಗಳಾರತಿ ಮಾಡಿ ಸ್ವಾಮಿಗೆ, ಹರಿಹರ ಸುತಲಿಗೆ ಮಂಗಳಾರತಿ ಮಾಡಿ ಸ್ವಾಮಿಗೆ.